ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ತಾರಕಕ್ಕೇರಿದ RSS ವರ್ಸಸ್ ಕಾಂಗ್ರೆಸ್ ಫೈಟ್. ಪ್ರಿಯಾಂಕ ಖರ್ಗೆಗೆ ಸಿಗದ ಶಾಸಕರ ಸಚಿವರ ಸಪೋರ್ಟ್. ಸೈದ್ಧಾಂತಿಕವಾಗಿ ವಿರೋಧ ಕಟ್ಟಿಕೊಳ್ಳಲು ಹಿಂದೇಟು. ಬೆಳಗಾವಿ DCC ಬ್ಯಾಂಕ್ ಗೆದ್ದ ಸಾಹುಕಾರ್ ಬಣ. ಸವದಿ ರಮೇಶ್ ಕತ್ತಿ ಟೀಮ್ಗೆ ಮುಖಭಂಗ. ಲಿಂಗಾಯತರಿಗೆ ಅಧ್ಯಕ್ಷ ಗಾದಿ ಸುಳಿವು. ಯುವಕ ತಕ್ಷಿತ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಫುಡ್ ಪಾಯ್ಸನ್ನಿಂದ ನಿಲ್ತಾ ಉಸಿರು. ಸಾವಿನ ಹಿಂದಿನ ಸತ್ಯದ ಶೋಧ ಚುರುಕು. ಹಾಸನಾಂಬೆ ಸಾರ್ವಜನಿಕರ ದರ್ಶನಕ್ಕಿಂದು 11ನೇ ದಿನ. ದೇವಿ ದರ್ಶನಕ್ಕೆ ಹರಿದು ಬಂದ ಭಕ್ತಗಣ. ಸರತಿ ಸಾಲಿನಲ್ಲಿ ನಿಂತ ಸಾವಿರಾರು ಜನ. ಬೆಂಗಳೂರಿನಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರು. KR ಮಾರ್ಕೆಟ್ನಲ್ಲಿ ಹೂಹಣ್ಣು ಖರೀದಿ ಬಲ್ ಜೋರು. ರಾಜಧಾನಿಯಲ್ಲಿ ಕಳೆಗಟ್ಟಿದ ದೀಪಾವಳಿ ಸಂಭ್ರಮ. ಮಲ್ಲಿನಹಳ್ಳಿಯ ದೇವಿರಮ್ಮ ಬೆಟ್ಟ ಹತ್ತೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದರೆ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಅಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಸಿಕ್ಕಾಪಟ್ಟೆ ಜಾರಿಕೆ ಇದೆ. ಬೆಟ್ಟ ಸಾಕಷ್ಟು ಕಡಿದಾದಂತಹ ಒಂದು ಬೆಟ್ಟ. ಯುವತಿಯೊಬ್ಬರು ಬೆಟ್ಟ ಹತ್ತುವಾಗ ಅಸ್ವಸ್ಥರಾಗಿರ್ತಕ್ಕಂಥ ಘಟನೆ ನಡೆದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ಯುವತಿಯನ್ನ ಬೆಟ್ಟದಿಂದ ಹೊತ್ತು ತಂದಿದ್ದಾರೆ. ಯುವತಿಯನ್ನ ಹೊತ್ತು ತಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬೆಟ್ಟ ಹತ್ತುವಾಗ ಯುವತಿ ಅಸ್ವಸ್ಥರಾಗಿದ್ದಾರೆ. ಮಳೆ ಇದೆ, ಜಾರಿಕೆ ಇದೆ. ಅಕ್ಲಮಟೈಸೇಷನ್ ಅಷ್ಟು ಸುಲಭ ಅಲ್ಲ. ಮೇಲೆ ಹತ್ತುತ್ತಾ ಸ್ವಲ್ಪ ಉಸಿರಾಟದ ಸಮಸ್ಯೆ ಕೂಡ ಆಗಬಹುದು, ಸುಸ್ತಾಗಬಹುದು. ಹಾಗಾಗಿ ಸಾಕಷ್ಟು ಜನಸಂದಣಿ ಕೂಡ ಇದೆ. ತುಂಬ ನಿಬಿಡವಾದ ಜನಸಂದಣಿ ಕೂಡ ಇದೆ ಅಲ್ಲಿ ಬೆಟ್ಟ ಹತ್ತೋದಕ್ಕೆ. ಈ ಸಾರಿ ಜನ ಕಡಿಮೆ ಬರ್ಬೋದು ಅಂತ ಅಂದ್ಕೊಳ್ಳಲಾಗಿತ್ತು ಮಳೆ ಆದ ಹಿನ್ನೆಲೆಯಲ್ಲಿ. ಆದರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಮುಂದೆ ಬರ್ರಿ, ಮುಂದೆ ಅತ್ತ ಹಾಸನದಲ್ಲಿ ತಾಯಿ ಹಾಸನಾಂಬೆಯ ದರ್ಶನಕ್ಕೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ. ಅಲ್ಲಿ ಅಕ್ಟೋಬರ್ 22ನೇ ತಾರೀಕು ಹಾಸನಾಂಬೆಯ ದರ್ಶನ, ಈ ವರ್ಷದ ದರ್ಶನ ಮುಕ್ತಾಯವಾಗಲಿದೆ. 22ನೇ ತಾರೀಕು ರಾತ್ರಿ 7 ಗಂಟೆಗೆ ದೇವಸ್ಥಾನ ಬಾಗಿಲು ಹಾಕತ್ತೆ. ಸಾರ್ವಜನಿಕ ದರ್ಶನ ಬಂದ್ ಆಗತ್ತೆ. 23ರ ಮಧ್ಯಾಹ್ನ 12:30ಕ್ಕೆ ದೇವಸ್ಥಾನ ಕ್ಲೋಸ್ ಆಗತ್ತೆ. 22ನೇ ತಾರೀಕು ರಾತ್ರಿ 7 ಗಂಟೆಗೆ ದರ್ಶನ ಕ್ಲೋಸ್ ಆಗತ್ತೆ. ಈಗಾಗಲೇ ದೇವಿಯ ದರ್ಶನವನ್ನ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಭಕ್ತರು ಪಡೆದಿದ್ದಾರೆ. 18 ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಅಕ್ಟೋಬರ್ 22ನೇ ತಾರೀಕು ಸಂಜೆ 7 ಗಂಟೆಗೆ ಹಾಸನಾಂಬೆಯ ಸಾರ್ವಜನಿಕ ದರ್ಶನ ಬಂದ್ ಆಗತ್ತೆ. ಮರುದಿನ ಅಕ್ಟೋಬರ್ 23ರ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು ಹಾಕಲಾಗತ್ತೆ. ಇಂದು ಎಂದಿನಂತೆ ಮಧ್ಯಾಹ್ನ 2ರಿಂದ 3:30ರವರೆಗೆ ಹಾಸನಾಂಬೆಯ ನೈವೇದ್ಯದ ಸಮಯ. ಈ ಸಮಯ ಹೊರತುಪಡಿಸಿ ಎಂದಿನಂತೆ ಭಕ್ತರಿಗೆ ಸಂಪೂರ್ಣ ದೇವಿ ದರ್ಶನ ಇರುತ್ತೆ. ಇಲ್ಲಿವರೆಗೂ ಹಾಸನಾಂಬೆಗೆ 17 ಕೋಟಿ ರೂಪಾಯಿ ಆದಾಯ ಬಂದಿದೆ.
ಟಿಕೆಟ್ಗಳು ಹಾಗೂ ಲಾಡು ಮಾರಾಟದಿಂದ 17 ಕೋಟಿ ರೂಪಾಯಿ ಆದಾಯ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಹಾಸನಾಂಬೆಗೆ. ಇವತ್ತು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಿದ್ದಾರೆ ತಾಯಿ ಹಾಸನಾಂಬೆಯ ದರ್ಶನ ಪಡೆಯೋದಕ್ಕೆ. ಮಧ್ಯಾಹ್ನ ನಂತರ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಇವತ್ತು ಯಾವ ರೀತಿಯಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ? ಹಬ್ಬದ ಸಮಯ, ಜನ ಜಂಗುಳಿ ಇನ್ನಷ್ಟು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ? ಹೇಗಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಇವತ್ತು ಹಾಸನಾಂಬೆ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ 11ನೇ ದಿನ. ಇವತ್ತು ಕೂಡ ನಿನ್ನೆಯಂತೆ ಸಾವಿರಾರು ಭಕ್ತರು ಹಾಸನಾಂಬಾ ದೇವಿ ದರ್ಶನ ಮಾಡ್ಲಿಕ್ಕೆ ಆಗಮಿಸಿರುವಂತದ್ದು. ಈಗಾಗಲೇ ನೋಡ್ಬೋದು, ಹಾಸನಾಂಬಾ ದೇವಿ ಗರ್ಭಗುಡಿಗೆ ಪ್ರವೇಶ ಮಾಡುವಂತಹ ಮುಖ್ಯ ಪ್ರವೇಶ ದ್ವಾರ ಏನಿದೆ, ಅಲ್ಲಿ ಎಲ್ಲ ಸರದಿ ಸಾಲುಗಳು ಬಂದು ಒಟ್ಟಾಗಿ, ಅಂದ್ರೆ 1000 ರೂಪಾಯಿ ಇರ್ಬೋದು ಅಥವಾ ಧರ್ಮ ದರ್ಶನದ ಸಾಲು ಇರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಬಂದು ಒಟ್ಟಾಗಿ ಒಳಗೆ ಹೋಗುವಂತಹ ಸಿಸ್ಟಮ್ ಇರುವಂತದ್ದು. ಹೀಗಾಗಿ ಹಾಸನಾಂಬಾ ದೇವಿಗೆ ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಹಾಸನಾಂಬಾ ದೇವಿಯನ್ನ 20 ಲಕ್ಷಕ್ಕೂ ಅಧಿಕ ಮಂದಿ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಹಾಗೆ 17 ಕೋಟಿಗೂ ಅಧಿಕ ಆದಾಯ ಹಾಸನಾಂಬಾ ದೇವಿ ದರ್ಶನದ ಟಿಕೆಟ್ ಮಾರಾಟ ಹಾಗೂ ಲಾಡು ಪ್ರಸಾದ ಮಾರಾಟದಿಂದ ಬಂದಿದೆ. ಇವತ್ತು ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಹಾಸನಾಂಬಾ ದೇವಿ ದರ್ಶನಕ್ಕೆ ಆಗಮಿಸ್ತಿದ್ದಾರೆ ಅನ್ನುವಂತ ಮಾಹಿತಿ. ಇವತ್ತು ಕೂಡ ಮಧ್ಯಾಹ್ನ ಎಂದಿನಂತೆ 2:30ರಿಂದ 3:30 ತನಕ ನೈವೇದ್ಯ ಅವಕಾಶ ಸಮಯ ಇರುವ ಕಾರಣ ಸಾರ್ವಜನಿಕ ದೇವಿ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಅದನ್ನ ಹೊರತುಪಡಿಸಿ ಇವತ್ತು ರಾತ್ರಿ ಎಲ್ಲ ಹಾಸನಾಂಬಾ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ. 22ನೇ ತಾರೀಕು ಸಂಜೆ 7ನೇ ತಾರೀಕು ಹಾಸನಾಂಬಾ ದೇವಿಗೆ ಸಾರ್ವಜನಿಕ ದರ್ಶನ ಅವಕಾಶ ಬಂದ್ ಆಗಿದೆ. 23ನೇ ತಾರೀಕು ಬಲಿಪಾಡ್ಯಮಿ ಮಾರನೇ ದಿನ ಹಾಸನಾಂಬಾ ದೇವಿ ಗರ್ಭಗುಡಿ ಬಾಗಿಲನ್ನ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬಾ ದೇವಿ ಗರ್ಭಗುಡಿ ಬಾಗಿಲನ್ನ ಬಂದ್ ಮಾಡಲಾಗುವುದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ. ಸಾಲು ರಜೆಗಳಿರೋದ್ರಿಂದ ಜನ ಎಲ್ಲ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಬಸ್ ರಶ್ ಎಂದಿನಂತೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರಿಗೆ ಫ್ರೀ ಟಿಕೆಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಮಹಿಳೆಯರು ಪ್ರಯಾಣಿಸ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಆಕ್ರೋಶಗೊಂಡಿರುವಂತಹ ಯುವಕನೊಬ್ಬ ತನ್ನ ಸಿಟ್ಟನ್ನ ಹೊರಹಾಕಿದ್ದಾನೆ. ಪುಷ್ಕಟೆ ಮಾಡ್ಬಿಟ್ರು ಎಲ್ಲ ಪುಷ್ಕಟೆ ಕೊಟ್ಬಿಟ್ರು. ಈ ಗಂಡು ಮಕ್ಳಿಗೆ ಆಯ್ತು ಕತೆ, ಬಸ್ ಇಲ್ಲಂಗೆ ಬಿಡ್ತಾರೆ. 10 ಬಸ್ಸಿಗೆ 1 ಬಸ್ ಬಿಡ್ತಾರೆ. ಎಲ್ಲ ಹೆಣ್ಮಕ್ಳು ಅಂದ್ಬಿಟ್ರೆ ಮುಗಿದ ಕತೆ. ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ದುಡ್ಡು ಇಸ್ಕೋಬೇಕು, ಹೋಗ್ಬೇಕು. ಹಂಗೆ ಮಾಡ್ರೆ ಎಲ್ಲ ಒಂದೇ ಇರುತ್ತೆ. ಎಲ್ಲರಿಗೂ ಒಂದು ಮಾಡ್ರೆ ಕರೆಕ್ಟಾಗಿರುತ್ತೆ. ಎಲ್ಲ ಪುಷ್ಕಟೆ ಒಬ್ರು ಇದು ಮಾಡ್ಬಿಟ್ರೆ, ಹೆಣ್ಣು ಗಂಡು ಬೇರೆ ಮಾಡ್ಬಿಟ್ರೆ ಇದೇನು ಮಾಡ್ತಾರೆ ಕತೆ ನೋಡಿ. ಹಿಂಗೆ ಆಗೋದು. ಬಸ್ ಬಿಟ್ರು. ಈಗ ಹೆಂಗಪ್ಪ ಅಂತ ಸ್ಪೈಡರ್ ಮ್ಯಾನ್ ಆರಕ್ಕೆ, ಸ್ಪೈಡರ್ ಮ್ಯಾನ ಸೂಪರ್ ಮ್ಯಾನ ಹೋಗಕ್ಕಿದೆ ಹೋಗೋದು. ಈ ಥರ ವ್ಯವಸ್ಥೆ ನಮ್ಮದು ಸರ್ಕಾರ. ಇದು ವ್ಯವಸ್ಥೆ ಅಂದರೆ ಒಡ್ರಿ ಚಪ್ಪಾಳೆ ಅಂತ ಹೇಳಿ ಸಿಗ್ತಾರೆ. ಒಡ್ರಿ ಇದೇ ಚಪ್ಪಾಳೆ, ಇದೇ ಕ್ಲೌಡು, ಒಡ್ರಿ ನಗಾಡ್ತಾವ್ರೆ. ಒಡ್ರಿ ಚಪ್ಪಾಳೆ ಹೊಡಿ. ಇದು ನಮ್ಮ ಇಂಡಿಯಾ, ಇದು ನಮ್ಮ ಗ್ರೇಟ್ ಇಂಡಿಯನ್ಸು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ ಒಡ್ರಿ ಚಪ್ಪಾಳೆ ನೋಡಿ. ಹೆಂಗೆ ನುಗ್ಗಲು ನುಗ್ಗಿ ಇಷ್ಟು ಕಷ್ಟಪಡ್ಕೊಂಡು ಯಾಕೆ ಹೋಗ್ಬೇಕು ಬಸ್ಸಿಗೆ? ಯಾಕೆ ಹೋಗ್ಬೇಕು? ಅದೇ ಒಂದು 10-20 ಬಸ್ ನಿಲ್ಸಿದ್ರೆ ಎಲ್ಲರಿಗೂ ಕರೆಕ್ಟಾಗಿ ಎಲ್ಲ ಹೋಗಿರೋರು. ರಜಾ ವೀಕೆಂಡ್ಸು ಎಲ್ಲ ಹೊಂಟ್ತಾರೆ ಊರಿಗೆ. ಹೆಂಗೆ ಹೋಗ್ತಾರೆ? ಎಲ್ಲ ಫ್ರೀ ಆಗಿರೋದೆಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಇಲ್ಲಿ ಫ್ರೀ ಮಾಡೋದು ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡಿಬಿಟ್ರೆ ನಮ್ಮಂಥ ಗಂಡು ಮಕ್ಳೆಲ್ಲ ಎಲ್ಲಿ ಹೋಗ್ತಾರೆ? ಇದಾರೆ ಮೇಡಮ್. ಏನಕ್ಕೆ ಬಿಟ್ಟಿಲ್ಲ ಹೇಳಿ ಬಸ್ ಏನಕ್ಕೆ ಬಿಟ್ಟಿಲ್ಲ? ಈಗ ಎಲ್ಲ ಫ್ರೀಯಾಗಿ ಮಾಡಿಬಿಟ್ರೆ ಈ ಗೋರ್ಮೆಂಟ್ನವ್ರು ಏನು ಮಾಡ್ತಾರೆ? ಅವ್ರಿಗೆ ಬುದ್ಧಿ ಓಡಿಸೆ ಮಾಡೋದು. ಇಷ್ಟೆಲ್ಲ ಜನ ಕ್ಲೌಡ್ ಇದೆ ಅಂದರೆ ಅದೇ ನೀವೆಲ್ಲ ದುಡ್ಡು ಕೊಟ್ಟು ಹೋಗೋದಾಗಿದ್ರೆ, ಎಲ್ಲ ಪೈಸಾ ಮನಿ ಆಗಿದ್ರೆ ಎಲ್ಲರಿಗೂ ಬಸ್ಸು ಸಾಲು ಮುಂದೆ ಕ್ಯೂ ಆಗಿ ನಿಂತಿರೋವು. ಇಲ್ಲಿ ಸುತ್ತ ನೋಡಿ ಎಲ್ಲ ಹೆಣ್ಮಕ್ಳು. ಹೆಣ್ಮಗು ನೋಡಿ, ಎಲ್ಲ ಹೆಣ್ಮಕ್ಳೇ ಇರೋದು. ಅಲ್ಲ, ಈಗ ನಮ್ಗೆ ಅರ್ಜೆಂಟ್ ಇದೆ ಗಂಡು ಮಕ್ಳಿಗೆ. ನಮ್ಮ ಗಂಡು ಮಕ್ಳಿಗೆ ಏನು ಮಾಡ್ತಾರೆ? ಎಂತ ಮಾಡ್ತಾರೆ? ಹೆಂಗೆ ಹೋಗ್ತಾರೆ? ಗಾಡಿನೇ ಇಲ್ಲ ಈಗ ಬಸ್. ಅಲ್ಲ ಸರ್,
ಬಸ್ ಇಲ್ಲ ಬಸ್ ಇಲ್ಲ ಬಸ್ ಇಲ್ಲ. ಯಾಕಿಲ್ಲ ಬಸ್ ಯಾಕಿಲ್ಲ? ನಮ್ದು ಹಾಸನ ಸರ್, ನಮ್ಮ ಪ್ರಾಪರೇ ಹಾಸನ. ಎಲ್ಲ ಹೆಣ್ಮಕ್ಳಿದಾರಂತಲ್ಲ, ಎಲ್ಲ ಪುಸ್ಕಟೆ ಮಾಡಿಬಿಟ್ರೆ ಹೆಂಗ್ ಸರ್ ಬಿಡ್ತಾರೆ ಬಸ್ಸು? ಈಗ ನಾವು ಗಂಡಸ್ರೆ ಮೇಡಮ್, ನಾವು ಗಂಡಸ್ರೆ, ಯಾಕೆ ಬಿಟ್ಟಿಲ್ಲ ಬಸ್ಸು? ನಾನು ಅದಕ್ಕೆ ಇವರಿಗೆ ಹೇಳ್ತಿದ್ದೀನಿ ಬಿಡಿ, ಇಡೀ ದೇಶನೇ ನೋಡುತ್ತೆ, ಇಡೀ ಜಗತ್ತೇ ನೋಡುತ್ತೆ. ಏನಕ್ಕೆ ಬಿಟ್ಟಿಲ್ಲ ಸರ್ ಬಸ್ಸು? ಒಂದು ಒಳ್ಳೆ ರೀತಿಲಿ ಯೋಚನೆ ಮಾಡಿ, ಬಸ್ ಏನಕ್ಕೆ ಬಿಟ್ಟಿಲ್ಲ? ಅದೇ ಇವ್ರಿಗೆ ಫ್ರೀ ಆಗ್ದಲ್ಲ ಹೆಣ್ಮಕ್ಳಿಗೆ, ಅದೇ ಎಲ್ಲರೂ ದುಡ್ಡು ಕೊಡೋದು ಆಗದಿರೆ ಬಸ್ಗಳು ಸಾಲದಕ್ಕೂ ಕ್ಯೂ ನಿಲ್ಸಿರೋರು. ಅದೇ ಕಾಸು ಕೊಟ್ಟಿದ್ರೆ ಯಾಕೆ? ಕಾಸಿನ ಮೇಲೆ ಲೋಕ, ಕಾಸಿನ ಒಳಗಿದೆ ಶ್ಲೋಕ, ಸ್ವರ್ಗ ನರಕ ಎಲ್ಲ ಕಾಸಿಂದ, ಕಲಿಗಾಲ ಎಲ್ಲ ಫ್ರೀ ಮಾಡಿದ ಕಾಲ. ಈಗ ಮನೆಗೆ ಹೋಗೋಕ್ಕೆ ಬಸ್ ಇಲ್ದಂಗೆ ಆಯ್ತು. ನಾವೇನು ಮಾಡೋದು ಈಗ? ನಾವೇನು ಮಾಡೋದು? ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ಮು? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಬಸ್ ಇಲ್ಲಂಗೆ ಇಲ್ಲಿ ನಮ್ಮ ಕತೆ ಡಮ್ ಡಮ್ಮು. ಒಂದು ಕಡೆ ಹಬ್ಬದ ಸಂಭ್ರಮ ಆದರೆ ಮತ್ತೊಂದು ಕಡೆ ಬೆಂಗಳೂರಿನ KR ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಸಿಕ್ಕಾಪಟ್ಟೆ ಜೋರಾಗಿದೆ. ಬೆಳಗ್ನಿಂದನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ KR ಮಾರ್ಕೆಟ್ ಹತ್ರ ಜನ ಬಂದುಬಿಟ್ಟಿದ್ದಾರೆ. ರಾಜ್ಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ, ಬೆಳಕಿನ ಹಬ್ಬ. ಆದರೆ ಬೆಂಗಳೂರಿನಲ್ಲಿ ವ್ಯಾಪಾರದ ಭರಾಟೆ ಜೋರು. ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಸಿಕ್ಕಾಪಟ್ಟೆ ಜೋರಾಗಿದೆ. KR ಮಾರ್ಕೆಟ್ನಲ್ಲಿ ಜನವೋ ಜನ. ಇಷ್ಟೆಲ್ಲ ದರ ಏರಿಕೆಯ ನಡುವೆಯೂ ಕೂಡ ಹೂ ಹಣ್ಣು ಖರೀದಿ ಜೋರಾಗಿದೆ. ಈ ಕ್ಷಣಕ್ಕೂ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ KR ಮಾರ್ಕೆಟ್ ಹತ್ರ. ಮೇಲ್ಗಡೆ ಫ್ಲೈಓವರ್ ಹತ್ರ ಫುಲ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ವೆಹಿಕಲ್ಲು, ಗಾಡಿಗಳು, 2 ವೀಲರ್ಸ್ 4 ವೀಲರ್ಸ್ ಎಲ್ಲ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಮಾರುಕಟ್ಟೆಗಳು, ಯಶವಂತಪುರ ಇರ್ಬೋದು, ಜಯನಗರ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಮಲ್ಲೇಶ್ವರಂ ಇರ್ಬೋದು, ಬೇರೆ ಬೇರೆ ಮಾರುಕಟ್ಟೆಗಳು ಕೂಡ ಅಷ್ಟೇ ರಶ್ ಆಗಿದೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಇರುವ ಕಾರಣ ಸಿಲಿಕಾನ್ ಸಿಟಿ ಮಂದಿ ಊರಿನತ್ತ ಹೋಗ್ತಾ ಇದ್ದಾರೆ. ಒಂದೆಡೆ ಖಾಸಗಿ ಬಸ್ನ ದರ ಏರಿಕೆ ಕೂಡ ಹೆಚ್ಚಾಗಿದ್ದರೆ, ಮತ್ತೊಂದು ಕಡೆ ಇಲ್ಲಿ KR ಮಾರ್ಕೆಟ್ನಲ್ಲಿ ಜನ ಫುಲ್ ರಶ್ ಆಗಿರುವಂಥದ್ದು. ಇಲ್ಲಿಯೂ ಕೂಡ ದರ ಏರಿಕೆ ಆಗಿದೆ. ಜೊತೆಗೆ ರಾಜಾಜಿನಗರ, ಜಯನಗರ ನಗರದ ಹಲವು ಮಾರ್ಕೆಟ್ಗಳಲ್ಲಿ ಜನ ಜಂಗುಳಿ ಆಗ್ತಾ ಇರುವಂಥದ್ದು. ನಸುಕಿನಲ್ಲಿ ಅಂದರೆ ಇವತ್ತು ಬೆಳಗಿನ ಜಾವ 5:30ರಿಂದಲೇ ಜನ ಬಂದು ಹಬ್ಬದ ನಿಮಿತ್ತವಾಗಿ ಹೂ ಹಣ್ಣು ಕಾಯಿಗಳನ್ನ ಖರೀದಿ ಮಾಡ್ತಾ ಇರುವಂಥದ್ದು ತಾವು ದೃಶ್ಯಗಳಲ್ಲಿ ಕಾಣಸಿಗುತ್ತೆ. ಸದ್ಯ ನಾವೀಗ KR ಮಾರ್ಕೆಟ್ ಫ್ಲೈಓವರ್ನಲ್ಲಿ ಇರುವಂಥದ್ದು ದೃಶ್ಯಗಳನ್ನ ತಾವು ಗಮನಿಸ್ತಾ ಇರ್ಬೋದು. ದರ ಏರಿಕೆ ನಡುವೆಯೂ ಕೂಡ ಜನ ಯಾವ ರೀತಿಯಾಗಿ ಹೂ ಹಣ್ಣುಗಳನ್ನ ಖರೀದಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸತತ ಮಳೆ ಹಿನ್ನೆಲೆ ಹೂಗಳ ಬೆಲೆ ಕೂಡ ಕೊಂಚ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಸಿಟಿ ಮಾರ್ಕೆಟ್ನಲ್ಲಿ ಜನಜಂಗುಳಿ ಇರುವಂಥದ್ದು, ಕಿಕ್ಕಿರಿದು ತುಂಬಿರುವಂತಹ ಜನರನ್ನ ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರ್ಬೋದು. ಮಲ್ಲಿಗೆ ಹೂವು ಈ ಹಿಂದೆ 600 ಇತ್ತು, ಈಗ 1000 ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಕನಕಾಂಬರ 800 ಇತ್ತು, ಈಗ 1500 ಆಗಿರುವಂತಹ ಮಾಹಿತಿ ಕೂಡ ಇರುವಂಥದ್ದು. ಅದರ ಜೊತೆಯಲ್ಲಿ ಕೂಡ ಕಳೆದ ಬಾರಿ ಯಾವ ರೀತಿಯಾಗಿ ಜನಜಂಗುಳಿ ಇತ್ತು, ಈ ಬಾರಿ ಅದಕ್ಕಿಂತ ದುಪ್ಪಟ್ಟಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಯಾಕಂತಂದರೆ ಅವೆನ್ಯೂ ರಸ್ತೆ ಆಗಿರಬಹುದು, ಇನ್ನೂ ಹಲವು ಭಾಗಗಳಲ್ಲಿ ಸಂಪರ್ಕಿಸುವಂಥ ಅಂದರೆ ಅವೆನ್ಯೂ ರಸ್ತೆ ಸಂಪರ್ಕಿಸುವಂತಹ ರೋಡ್ ಏನಿದೆ ಅದು ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು. ನಸುಕಿನಿಂದಲೇ ಜನ ಬಂದು ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕಾಗಿ ಬ್ಯುಸಿ ಆಗಿರುವಂಥದ್ದು ದೃಶ್ಯಗಳನ್ನ ತಾವು ನೋಡ್ಬೋದು, ಇಲ್ಲಿ ಕಾಣಸಿಗುತ್ತೆ ಇಲ್ಲಿ. ಅದರ ಜೊತೆಗೆ ಇಲ್ಲಿ ಜನರನ್ನು ನೀವು ಯಾವ ರೀತಿಯಾಗಿ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋಂಥ ದೃಶ್ಯಗಳನ್ನ ನೋಡ್ತಾ ಇರ್ಬೋದು. ಹಬ್ಬದ ಈ ಒಂದು ಏನು ಹಬ್ಬ ಇರುತ್ತೆ, ಹಬ್ಬಕ್ಕೆ ಬೇಕಾದಂಥ ಹೂ ಹಣ್ಣು ಕಾಯಿಗಳ ದರ ಏರಿಕೆ ನಡುವೆ ಕೂಡ ಅದನ್ನು ಖರೀದಿ ಮಾಡುವುದರಲ್ಲಿ ಜನ ನಿರತರಾಗಿದ್ದಾರೆ. ಮತ್ತೊಂದು ಭಾಗದಲ್ಲಿ KR ಮಾರ್ಕೆಟ್ ಫ್ಲೈಓವರ್ ಕೂಡ ಫುಲ್ ರಶ್ ಆಗಿರುವಂಥದ್ದು, ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಕಾರ್ಗಳನ್ನ ಫ್ಲೈಓವರ್ ಮೇಲೆಯೇ ಇಲ್ಲಿ ಪಾರ್ಕಿಂಗ್ ಮಾಡಿ ಜನ ಆ ಮೂಲಕ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಒಂದು ಹಬ್ಬಕ್ಕೆ ಬೇಕಾದಂಥ ಹೂ ಹಣ್ಣುಗಳ ಖರೀದಿಯನ್ನು ಜನ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ನಮ್ಮ ವಿಜೆ ಮಂಜುನಾಥ್ ಅವರು ತೋರಿಸ್ತಾ ಇರುವಂಥದ್ದು. ಸುಮಾರು 2 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದೆ. KR ಮಾರ್ಕೆಟ್ ಫ್ಲೈಓವರ್ ಮೇಲೆ 2 ಕಿಲೋಮೀಟರ್ನಷ್ಟು ದೂರದಲ್ಲಿ ವ್ಯಾಪ್ತಿಯಲ್ಲಿ ಕಾರ್ಗಳನ್ನ, ಬೈಕ್ಗಳನ್ನ ನಿಲ್ಲಿಸಿ ಆ ಬಳಿಕ ಅಲ್ಲಿಂದ ತೆರಳಿ KR ಮಾರ್ಕೆಟ್ನಲ್ಲಿ ಹೋಗಿ ಜನ ಹೂ ಹಣ್ಣುಗಳನ್ನ ಖರೀದಿ ಮಾಡ್ತಾ ಇರುವಂಥದ್ದು. ಆ ಬಳಿಕ ಈಗ ಗೊತ್ತಾಗ್ತಾ ಇರುವಂಥದ್ದು ಸುಮಾರು ಅಂದರೆ ಕಳೆದ ಬಾರಿ ಏನು ಜನ ಸೇರಿದ್ರು ಅದಕ್ಕಿಂತ ದುಪ್ಪಟ್ಟು ಜನ ಈ ಬಾರಿ KR ಮಾರ್ಕೆಟ್ನಲ್ಲಿ ಸೇರಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಒಂದೆಡೆ ಟ್ರಾಫಿಕ್ ಜಾಮ್, ಮತ್ತೊಂದೆಡೆ ದರ ಏರಿಕೆ ಬಿಸಿಯ ನಡುವೆಯೂ ಕೂಡ ಜನ ಹಬ್ಬದ ತಯಾರಿಯನ್ನು ಬಲು ಜೋರಾಗಿ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಕಲಬುರಗಿಯಲ್ಲಿ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನೋ ಪರಿಸ್ಥಿತಿ. ಇದೀಗ ಕೋರ್ಟ್ ಆದೇಶದ ಮೇರೆಗೆ RSS ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ 2ನೇ ತಾರೀಕು ಅನುಮತಿಯನ್ನು ಕೊಡಿ ಅಂತ ಹೊಸ ಅರ್ಜಿ RSS ಮುಖಂಡರು ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ ಅಂತ ಹೇಳಲಾಗಿದೆ. RSS ಪಥಸಂಚಲನಕ್ಕೆ ಅನುಮತಿ ಕೊಡುವ ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಏನು ಒಂದು ಪತ್ರ ಬರೆದು ಮನವಿ ಸಲ್ಲಿಸಿದ್ರು. ಅವರದ್ದೇ ಕ್ಷೇತ್ರ ಚಿತ್ತಾಪುರ. ನವೆಂಬರ್ 2ನೇ ತಾರೀಕಾದರೂ ಅಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೊಡಿ, ಇದು ಮೊದಲೇ ಪ್ಲಾನ್ ಮಾಡಿದ್ದಂತಹ ಪಥಸಂಚಲನ ಅಂತ RSS ಮುಖಂಡರು ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮೂಲಕ ಮನವಿ ಮಾಡಿದ್ದಾರೆ. ವಾಟ್ಸಪ್ ಮೂಲಕವೂ ಕೂಡ RSS ಮನವಿ ಮಾಡಿದೆ. ಹೈಕೋರ್ಟ್ ಸೂಚನೆಯಂತೆ ನಿನ್ನೆ DC ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸಲು ಮುಂದಾಗಿದ್ರು RSS ಮುಖಂಡರು. ಮನವಿ ಪತ್ರವನ್ನು ಖುದ್ದಾಗಿ ನೀಡುವುದಕ್ಕೆ DC ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಸರ್ಕಾರಿ ನಿವಾಸಕ್ಕೆ RSS ಮುಖಂಡರು ತೆರಳಿದ್ರು. ರಾಜ್ಯದಲ್ಲಿ RSSಗೆ ಕಡಿವಾಣ ಹಾಕುವುದಕ್ಕೆ ಸರ್ಕಾರ ಮುಂದಾಗಿದೆ. ಸೇಡಂನಲ್ಲಿ ನಿನ್ನೆ ಅಲ್ಲಿ ಪಥಸಂಚಲನ ಆಯೋಜನೆಗೊಂಡಿತ್ತು. ಕೊನೆಯ ಕ್ಷಣದಲ್ಲಿ ಪಥಸಂಚಲನವನ್ನು ರದ್ದುಗೊಳಿಸುವಂಥ ಆದೇಶ ಕೊಡಲಾಯಿತು. ಆದೇಶ ಸರಿಯಾಗಿ ತಲುಪಿತ್ತೋ ಇಲ್ವೋ, ಒಟ್ಟಿನಲ್ಲಿ ಪಥಸಂಚಲನಕ್ಕೆ ಮುಂದಾಗಿದ್ದಂತಹ ಸ್ವಯಂ ಸೇವಕರು ಪಥಸಂಚಲನವನ್ನು ಮುಂದುವರಿಸಿದ್ರು. ಆನಂತರ ಅವರನ್ನು ವಶಕ್ಕೆ ಪಡೆಯುವಂತಹ ಒಂದು ಹೈಡ್ರಾಮಾ ನಡೆಯಿತು. ಒಟ್ಟಿನಲ್ಲಿ RSS ಸೇಡಂನಲ್ಲಿ ಅನಿವಾರ್ಯವಾಗಿ ತಾಲೂಕು ಆಡಳಿತಕ್ಕೆ ಸೆಡ್ ಹೊಡೆಯಬೇಕಾಗಿದೆ. ಸೇಡಂನಲ್ಲಿ RSS ಪಥಸಂಚಲನಕ್ಕೆ ಬ್ರೇಕ್. ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದ RSS. ರಾಜ್ಯದಲ್ಲಿ ಸರ್ಕಾರ ಹಾಗೂ ಸ್ವಯಂ ಸೇವಕ ಸಂಘದ ನಡುವೆ ಸಮರ ಶುರುವಾಗಿದೆ. ಕಲಬುರಗಿಯಲ್ಲಿ ಸಂಘದ ಚಟುವಟಿಕೆಗೆ ಸರ್ಕಾರ ಮೂಗುದಾರ ಹಾಕಿದೆ. ಸೇಡಂನಲ್ಲಿ RSS ಪಥಸಂಚಲನಕ್ಕೆ ತಹಶೀಲ್ದಾರ್ ಬ್ರೇಕ್ ಹಾಕಿದ್ದಾರೆ. ಆದರೆ ಗಡವೇಷಧಾರಿಗಳು ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿನಿಧಿಸುವಂತಹ ಸೇಡಂ ಪಟ್ಟಣದಲ್ಲಿ ನಿನ್ನೆ RSS ಪಥಸಂಚಲನ ಹಮ್ಮಿಕೊಂಡಿತ್ತು. ಆದರೆ ಪಥಸಂಚಲನಕ್ಕೆ ತಹಶೀಲ್ದಾರ್ ಪ್ರಿಯಾಂಕ ಅನುಮತಿಯನ್ನು ನಿರಾಕರಿಸಿದರು. ಕೊನೆಯ ಕ್ಷಣದಲ್ಲಿ ಅನುಮತಿ ನಿರಾಕರಿಸಿದ್ದಕ್ಕೆ ಕೆರಳಿದಂತಹ RSS ಕಾರ್ಯಕರ್ತರು ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದರು. ನಿರಾಕರಣೆ ನಡುವೆಯೇ RSS ಕಾರ್ಯಕರ್ತರು ಪಥಸಂಚಲನವನ್ನು ಮಾಡಿದರು. ಸೇಡಂ ಪಟ್ಟಣದ ಮಾತೃಛಾಯಾ ಕಾಲೇಜಿನಿಂದ ಪಥಸಂಚಲನ ಶುರುವಾಯಿತು. ದೊಣ್ಣೆ ಹಿಡಿದು ಗಣವೇಷಧಾರಿಗಳು ಸಾಗಿದ್ರೆ ಸಾರ್ವಜನಿಕರು ಹೂಮಳಿ ಸುರಿಸಿ ಸ್ವಾಗತಗೈದರು. ಅನುಮತಿ ಇಲ್ಲದಿದ್ದರೂ ಕೂಡ ಪಥಸಂಚಲನ ಮಾಡಿದ್ದಕ್ಕೆ ಪೊಲೀಸರು RSS ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡರು. ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋದರು. ದಿನದಿನಕ್ಕೂ RSS ಚಟುವಟಿಕೆ ಬ್ಯಾನ್ ಫೈಟ್ ಜೋರಾಗ್ತಿದೆ. ಸಂಘ ಪರಿವಾರದ ನಡುವಿನ ಸಮರ ದಗದಗಿಸ್ತಾ ಇದೆ. ಇದು ಮುಂದೆ ಇನ್ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಯಾವ ಕಾರಣಕ್ಕೋಸ್ಕರ ಸೇಡಂನಲ್ಲಿ ಕೊನೆ ಕ್ಷಣದಲ್ಲಿ ಪಥಸಂಚಲನವನ್ನು ರದ್ದುಗೊಳಿಸಲಾಯಿತು? ಆ ನಂತರದ ಏನೆಲ್ಲ ಬೆಳವಣಿಗೆಗಳು ನಡೆದವು? ಈಗ ಪರಿಸ್ಥಿತಿ ಏನಿದೆ? ಶ್ರೀಲಕ್ಷ್ಮಿ, ಚಿತ್ತಾಪುರದ ಬಳಿಕ ಸೇಡಂನಲ್ಲೂ ಕೂಡ ಏನು ಆ ಪಥಸಂಚಲನಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸೇರಿಕೊಂಡು ಮಾಡಿರುವಂಥದ್ದು. ಸೇಡಂ ಪಟ್ಟಣದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಈ ಒಂದು RSS ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆದರೆ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಅಂದರೆ ಕೊನೆಯ ಹಂತದಲ್ಲಿ, ಕೊನೆಯ ಗಳಿಗೆಯಲ್ಲಿ ತಹಸೀಲ್ದಾರ್ ಈ ಒಂದು ಅನುಮತಿಯನ್ನು ನಿರಾಕರಿಸಿರುವಂಥದ್ದು. ಅನುಮತಿ ನಿರಾಕರಣೆ ಮಾಡಿ ಆದೇಶ ಹೊರಡಿಸಿರುವಂಥ ಆದೇಶದಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಈಗಾಗಲೇ RSSಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳಾಗ್ತಾ ಇರುವಂಥದ್ದು, ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಗಲಾಟೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಅನ್ನುವಂಥ ಒಂದಂಶ ಉಲ್ಲೇಖ ಮಾಡಿದರೆ, ಮತ್ತೊಂದು ಕಡೆ
ಚಿತ್ತಾಪುರದಲ್ಲಿ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ ಎಲ್ಲರೂ ಕೂಡ ಅದೇ ಸಮಯದಲ್ಲಿ RSS ಪಥಸಂಚಲನ ಮಾಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ನೀಡಿ ಒಂದು ಮನವಿಯನ್ನು ಸಲ್ಲಿಸಿದರು. ಸೊ ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಸನ್ನಿವೇಶ ಸೃಷ್ಟಿ ಆಗಬಹುದು ಅನ್ನುವಂಥದ್ದು ಊಹೆ ಮಾಡಿಕೊಂಡಂಥ ತಹಸೀಲ್ದಾರ್ ಅವರು ಸಾಕಷ್ಟು ಅಂಶಗಳನ್ನು ಮೆನ್ಷನ್ ಮಾಡಿ ಆ ಒಂದು ಪಥಸಂಚಲನಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಮಾಡಿರುವಂಥದ್ದು. ಆದರೆ ಅಷ್ಟೊತ್ತಿಗಾಗಲೇ ಎಲ್ಲ ಸಾವಿರಾರು RSS ಕಾರ್ಯಕರ್ತರು ಗಣವೇಶದೊಂದಿಗೆ ಬಂದು ಆ ಒಂದು ಕಾಲೇಜ್ನ ಆವರಣದಲ್ಲಿ ಸೇರ್ಕೊಂಡಿದ್ದರು. ಸೊ ಹಾಗಾಗಿ ನಾವು ಪಥಸಂಚಲನ ಮಾಡ್ತೇವೆ ಅಂತ ಹೇಳಿ ಪಟ್ಟು ಹಿಡಿದು ನಂತರ ಮಾತೃಛಾಯಾ ಸೇಡಂ ಪಟ್ಟಣದ ಮಾತೃಛಾಯಾ ಕಾಲೇಜಿನಿಂದ ಪಥಸಂಚಲನವನ್ನು ಆರಂಭ ಮಾಡಿ ನಂತರ ಕಲಬುರಗಿ ಸೇಡಂ ಪಟ್ಟಣದ ಏನು ರೈಲ್ವೆ ನಿಲ್ದಾಣದ ಬಳಿ ಬರ್ತಿದ್ದ ಹಾಗೆ ಎಲ್ಲ ಕಾರ್ಯಕರ್ತರನ್ನು ವಶಕ್ಕೆ ಪಡೆಯುವಂಥ ಕೆಲಸಕ್ಕೆ ಸೇಡಂ ಪೊಲೀಸರು ಮುಂದಾದರು. ಅದಾದ ಬಳಿಕ ಕೆಲ ಹೊತ್ತು ಒಂದು ಹೈಡ್ರಾಮಾ ನಡೆದು ವಾಪಸ್ ಎಲ್ಲ ವಶಕ್ಕೆ ಪಡೆದಂಥ RSS ಕಾರ್ಯಕರ್ತರನ್ನು ಬಿಟ್ಟು ಕಳಿಸಿರುವಂಥ ಕೆಲಸ ಆಗಿರುವಂಥದ್ದು. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ನಡೆದಂಥ ಏನು ಒಂದು ಅನುಮತಿಗೆ ಬ್ರೇಕ್ ಹಾಕಿರುವಂಥ ಸಂಬಂಧಪಟ್ಟಂತೆ ಇದೀಗ RSS ಕೂಡ ಹೈಕೋರ್ಟ್ನ ಮೊರೆ ಹೋಗಿತ್ತು. ಹೈಕೋರ್ಟ್ ಮೊರೆ ಹೋದ ಬಳಿಕ ಹೈಕೋರ್ಟ್ ಒಂದು ಸೂಚನೆಯನ್ನು ನೀಡಿರುವಂಥದ್ದು ಹೊಸದಾಗಿ ಮತ್ತೆ ಅರ್ಜಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿತ್ತು. ಅದರಂತೆ RSS ಮುಖಂಡರು ಜಿಲ್ಲಾ ಪ್ರಮುಖರು ಆಗಿರುವಂಥ ಅಶೋಕ್ ಪಾಟೀಲ್ ಅವರು ನಿನ್ನೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಹೊಸ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದಾಗಿದ್ದರು. ಆದರೆ ಭಾನುವಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾರೂ ಕೂಡ ಆ ಕಚೇರಿಯಲ್ಲಿ ಯಾವ ಅಧಿಕಾರಿಗಳು ಸಿಬ್ಬಂದಿಗಳು ಇರಲಿಲ್ಲ. ಹಾಗಾಗಿ ನಂತರ ಏನು ಜಿಲ್ಲಾಧಿಕಾರಿಗಳ ಅಧಿಕೃತ ಸರ್ಕಾರಿ ನಿವಾಸ ಏನಿದೆ ಸರ್ಕಾರಿ ನಿವಾಸಕ್ಕೆ ಹೋಗಿ ಆ ಒಂದು ಅನುಮತಿ ಪತ್ರವನ್ನು ಸಲ್ಲಿಸೋಕೆ ಮುಂದಾಗಿದ್ರು. ಆದರೆ ಜಿಲ್ಲಾಧಿಕಾರಿಯ ನಿವಾಸದಿಂದ ಓಕೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಓಂ ಪ್ರಕಾಶ್. ಸರ್ಕಾರದ ಆದೇಶಕ್ಕೆ ವೈದ್ಯರೊಬ್ಬರು ಸೆಡ್ಡು ಹೊಡೆದಿದ್ದಾರೆ. RSS ಪಥ ಸಂಚಲನದಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಕೂಡದು ಅಂತ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಇಲ್ಲೊಬ್ಬ ವೈದ್ಯರು ಗಣವೇಶ ಧಾರಣೆ ಮಾಡಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಸೇಡಂ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ RSS ಗಣವೇಶದಲ್ಲಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ನಿನ್ನೆ ಸೇಡಂನಲ್ಲಿ ನಡೆದಂತಹ RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನಿನ್ನೆ ನಡೆದ RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ಸರ್ಕಾರದ ಆದೇಶಕ್ಕೆ ವೈದ್ಯರು ಸೆಡ್ಡು ಹೊಡೆದಿದ್ದಾರೆ. RSS ಪಥಸಂಚಲನದಲ್ಲಿ ಭಾಗಿಯಾಗಕೂಡದು ಅಂತ ಸರ್ಕಾರ ಸರ್ಕಾರಿ ನೌಕರರಿಗೆ ಆದೇಶವನ್ನು ಹೊರಡಿಸಿತ್ತು. ಆಲ್ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ವೈದ್ಯರೊಬ್ಬರು ಗಣವೇಶಧಾರಿಯಾಗಿ RSS ಪಥಸಂಚಲನದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಇನ್ನೂ ಇದರಲ್ಲಿ ವಿಶೇಷ ಅಂತಂದ್ರೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ RSS ಸ್ವಯಂ ಸೇವಕರು ಇದ್ದಾರೆ. RSS ಒಂದು ಸಾಮಾಜಿಕ ಸಂಘಟನೆ. ಏನು ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರೀಲಕ್ಷ್ಮಿ, ಖಂಡಿತವಾಗೂ RSS ಅನ್ನುವಂಥದ್ದು ಒಂದು ಸಾಮಾಜಿಕ ಸಂಘಟನೆ ಆಗಿರುವಂಥದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಆಗಿರುವಂಥದ್ದು. ಇದು BJP ಅಥವಾ ಬೇರೆ ಬೇರೆ ಪಕ್ಷಗಳಿಗೆ ಸೀಮಿತವಾದಂಥ ಏನು ಸಂಘಟನೆ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ ಹೆಸರೇ ಸೂಚಿಸುವಂತೆ ಆ ಒಂದು ಸಂಘಟನೆ ಇರುವಂಥದ್ದು. ಅದರಂತೆ ರಾಷ್ಟ್ರಕ್ಕಾಗಿ ಈ ಒಂದು ಸಂಘಟನೆ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಯಾರು ಬೇಕಾದರೂ ಕಾರ್ಯಕರ್ತರು ಭಾಗವಹಿಸಬಹುದು, ಜೊತೆಗೆ ಆ ಒಂದು ಸಂಘದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಬಹುದು. ಅದೇ ರೀತಿಯಾಗಿ ನಿನ್ನೆ ಏನು ಆ ಸೇಡಂ ಪಟ್ಟಣದಲ್ಲಿ ನಡೆದಂಥ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಯಾಕಂತಂದರೆ ಅವರಿಗೆ ಆ ಒಂದು ಸಂಘಟನೆ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆಗಳಿಗೆ ಇಷ್ಟಪಟ್ಟು ಆ ಒಂದು ಸಂಘಟನೆಯಲ್ಲಿ ತೊಡಗಿಕೊಂಡು ಪಥಸಂಚಲನವನ್ನು ಮಾಡಿರುವಂಥದ್ದು. ಇಲ್ಲಿ ಕಾಂಗ್ರೆಸ್ ಬಿಂಬಿಸೋಕೆ ಹೊರಟಿರುವಂಥದ್ದು RSS ಅಂದರೆ BJP ಅಂದರೆ RSS ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಆದರೆ ನಿನ್ನೆ ಸೇಡಂನಲ್ಲಿ ನಡೆದಂಥ ಪಥಸಂಚಲನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿರುವಂಥದ್ದು. ಮತ್ತೊಂದು ಕಡೆ ಏನು ಈಗ ಸರ್ಕಾರ ಈ ಒಂದು ಪಥಸಂಚಲನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಆದರೆ ಈ ಸರ್ಕಾರದ ಆದೇಶಕ್ಕೆ ಸೆಡ್ಡು ಹೊಡೆದು ಸೇಡಂ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ ನಾಗೇಶ್ ಮೊನ್ನೆ ಅವರು ಕೂಡ ಆ ಒಂದು ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗಣವೇಶ ತೊಟ್ಟು ಪಥಸಂಚಲನವನ್ನು ಕೂಡ ಮಾಡಿರುವಂಥದ್ದು. ಈ ರೀತಿಯಾಗಿ ಏನು ಸಾಕಷ್ಟು ಜನರು ಸ್ವಯಂ ಪ್ರೇರಿತವಾಗಿ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು, ಗಣವೇಶಧಾರಿಯಾಗಿ ಆ ಒಂದು ಪಥಸಂಚಲನವನ್ನ ಮಾಡೋದಕ್ಕೆ ಸೈದ್ಧಾಂತಿಕ ವಿಚಾರಗಳನ್ನು ಎತ್ತಿ ಕಾಂಗ್ರೆಸ್ನಲ್ಲಿ ಒಬ್ಬಂಟಿಯಾದ್ರ ಪ್ರಿಯಾಂಕ್ ಖರ್ಗೆ. ಯಾಕಂತಂದ್ರೆ ಬೇರೆ ಯಾವುದೇ ಸಚಿವರು ಶಾಸಕರು RSS ವಿರುದ್ಧ ಏನು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಅಷ್ಟಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ, ಅಷ್ಟಾಗಿ ಮಾತನಾಡ್ತಾ ಇಲ್ಲ.
RSS ವಿರುದ್ಧ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಆದರೆ ಸರ್ಕಾರದ ಜಾಗಗಳಲ್ಲಿ RSS ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೂಡ ಏನು ಲೆಟರ್ ಕೊಟ್ಟಿರ್ತಕ್ಕಂಥದ್ದು, ಇನ್ನೂ ಸಾಕಷ್ಟು ವಿಚಾರಗಳು. ಆದರೆ ಬೇರೆ ಯಾರು ಕೂಡ, ಬೇರೆ ಯಾವುದೇ ಸಚಿವರು ಶಾಸಕರು ಪ್ರಿಯಾಂಕ್ ಖರ್ಗೆಗೆ ಈ ವಿಚಾರದಲ್ಲಿ ಸಾಥ್ ಕೊಡದೇ ಇರೋದನ್ನು ಗಮನಿಸಬಹುದು. BK ಹರಿಪ್ರಸಾದ್ ಒಬ್ಬರು ಬಿಟ್ಟರೆ ಬೇರೆ ಯಾರು ಕೂಡ ಈ ವಿಚಾರದಲ್ಲಿ ಮಾತನಾಡಿಲ್ಲ, ಸಾಥ್ ಕೊಟ್ಟಿಲ್ಲ. ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಸಚಿವರು ಶಾಸಕರು ಬಂದಿಲ್ಲ. ಸೈದ್ಧಾಂತಿಕವಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಇಡೀ ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಸವದಿ ಕತ್ತಿ ಬಣಕ್ಕೆ ಹೀನಾಯ ಸೋಲಾಗಿದೆ. ಹಾಗಾದ್ರೆ DCC ಬ್ಯಾಂಕ್ ಅಧ್ಯಕ್ಷರ ಪಟ್ಟ ಯಾರಿಗೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿ DCC ಬ್ಯಾಂಕ್ ಗೆದ್ದ ಸಾವುಕಾರ್ ಬಣ. ಹೀನಾಯ ಸೋಲು, ಸೌದಿ ಕತ್ತಿ ಬಣಕ್ಕೆ ಮುಖಭಂಗ. ಬೆಳಗಾವಿ ಅಂದ್ರೇನೆ ರಾಜಕೀಯ ಮನೆತನಗಳ ಸಮರ. ಕತ್ತಿ ಜಾರಕಿಹೊಳಿ ಕುಟುಂಬದ ನಡುವೆ ಪ್ರತಿಷ್ಠೆಯ ಕಾಳಗ. ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಇಬ್ಬರ ಬಣದ ನಡುವೆ ಜಿದ್ದಾಜಿದ್ದಿನ ಕಾದಾಟ ಬಲು ಜೋರಾಗಿತ್ತು. ಈ ಕುಸ್ತಿ ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು. ಕೊನೆಗೂ ಬೆಳಗಾವಿ DCC ಬ್ಯಾಂಕ್ ಎಲೆಕ್ಷನ್ ಫಲಿತಾಂಶ ಹೊರಬಿದ್ದಿದೆ. ಪ್ರತಿಷ್ಠಿತ DCC ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ ಸೌದಿ ಬಣಕ್ಕೆ ಹೀನಾಯ ಸೋಲಾಗಿದೆ. ಗೆದ್ದ ಸಾವುಕಾರ್, ಸೋತ ಕತ್ತಿ. ಬೆಳಗಾವಿ DCC ಬ್ಯಾಂಕ್ ಒಟ್ಟು 16 ನಿರ್ದೇಶಕ ಸ್ಥಾನವನ್ನು ಹೊಂದಿದೆ. ಆ ಪೈಕಿ ಈಗಾಗಲೇ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು. ಇದರಲ್ಲಿ 7 ಸ್ಥಾನಗಳಲ್ಲಿ ಜಾರಕಿಹೊಳಿ ಬಣದವರಿದ್ದರು, ಇನ್ನು 2 ತಟಸ್ಥ ಬಣದವರಿದ್ದರು. ಇನ್ನು ನಿನ್ನೆ 3 ಸ್ಥಾನಗಳಿಗೆ ಮತದಾನ ನಡೆದಿದ್ದು ಫಲಿತಾಂಶ ಕೂಡ ಹೊರಬಿದ್ದಿದೆ. ಈ 3 ಸ್ಥಾನಗಳ ಪೈಕಿ 1 ಸ್ಥಾನದಲ್ಲಿ ಜಾರಕಿಹೊಳಿ ಬಣ ಗೆದ್ದಿದ್ರೆ, ಇನ್ನು 2 ಸ್ಥಾನದಲ್ಲಿ ರಮೇಶ್ ಕತ್ತಿ ಬಣ ಗೆದ್ದಿದೆ. ಇನ್ನು 4 ಸ್ಥಾನಗಳಲ್ಲಿ ಚುನಾವಣೆ ನಡೆದಿದ್ದು ಕೋರ್ಟ್ ಆದೇಶದ ಹಿನ್ನೆಲೆ ತಡೆ ಹಿಡಿಯಲಾಗಿದೆ. ಆ 4 ಸ್ಥಾನಗಳಲ್ಲಿ 4 ಕೂಡ ಜಾರಕಿಹೊಳಿ ಬಣದವರಿದ್ದರೂ ಫಲಿತಾಂಶಕ್ಕೆ ತಡೆ ಇದ್ರೂ ಕೂಡ ಸಂಭ್ರಮಾಚರಣೆ ಆಚರಿಸಿದ್ದಾರೆ. ಹೀಗಾಗಿ 16 ಸ್ಥಾನಗಳಿರುವಂತಹ DCC ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬಣ 12 ಸ್ಥಾನಗಳಲ್ಲಿ ಗೆದ್ದು ಬೀಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ. ಒಂದು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಆ ಅವಧಿಯಲ್ಲಿ ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ ಅಂತ ಮಂಡಿ ಕೂಡ ಹೇಳಿದ್ದೀನಿ. ಸೊ ಈಗ ಒಂದು ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡಲ್ ಮಾಡಿದ್ದೀವಿ. ಅದೇ ಮಾಡಲ್ ಕೂಡ ಮುಂದಿನ 5 ವರ್ಷದಲ್ಲಿ ಮುಂದುವರಿತದೆ. ಅದು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಲಕ್ಷ್ಮಣ ಸವದಿ 50 ಕೋಟಿ ಬೆಟ್ಟಿಂಗ್ ಕಟ್ಟಲಿ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತೇನೆ. ಲಕ್ಷ್ಮಣ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರ್ಕೇಶ್ ಕೊಟ್ಟು ಬಿಡ್ತೇನೆ. ಅವ್ರದ್ದು ಆಗಲಿಲ್ಲ, ಅವ್ರು ನನಗೆ 50 ಕೋಟಿ ಕೊಡಬೇಕು. ನೀವೇ ನಡು ಹೋಗಿ ಯಾರು ಪಂಚಿಕೆ ಮಾಡ್ತೀರಿ ಮಾಡ್ರಿ. ಚುನಾವಣೆಯಲ್ಲಿ ಗೆಲುವು ಸೋಲು ಸಾಮಾನ್ಯ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸ್ವಾಭಾವಿಕ. ಎಲ್ಲರೂ ಗೆಲ್ಲಬೇಕು ಅಂತಲೇ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಬಂದಿರತಕ್ಕಂಥ ಫಲಿತಾಂಶ ಎಲ್ಲರೂ ಕೂಡ ತಲೆಬಾಗಬೇಕಾಗುತ್ತೆ. ಮತ ಹಾಕಿದವ್ರಿಗೂ ಅಭಿನಂದನೆ ಹೇಳ್ತೀವಿ, ಮತ ಹಾಕದೇ ಇರತಕ್ಕಂಥವ್ರಿಗೂ ಅಭಿನಂದನೆ ಹೇಳ್ತೀವಿ. ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿದಂತಹ ಬೆಳಗಾವಿ DCC ಬ್ಯಾಂಕ್ ಚುನಾವಣಾ ಸಮರ ಮುಕ್ತಾಯವಾಗಿದೆ. DCC ಬ್ಯಾಂಕ್ ಗದ್ದುಗೆ ಹಿಡಿಯುವ ಮೂಲಕ ಬೆಳಗಾವಿ ರಾಜಕೀಯದಲ್ಲಿ ನಮ್ಮದೇ ಪಾರುಪತ್ಯ ಅಂತ ಜಾರಕಿಹೊಳಿ ಬಣ ಸಂದೇಶ ಸಾರಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಾಲ್ಮೀಕಿ ಸಮುದಾಯದ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ FIR ದಾಖಲಾಗಿದೆ. ಕತ್ತಿ ವಿರುದ್ಧ ಪ್ರತಿಭಟನೆಗೆ ವಾಲ್ಮೀಕಿ ಸಮುದಾಯ ಮುಂದಾಗಿದೆ. ರಮೇಶ್ ಕತ್ತಿ ಬಂಧನ ಮಾಡಬೇಕು ಅಂತ ಆಗ್ರಹ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಗೆ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ವಾಲ್ಮೀಕಿ ಸಮಾಜದ ಕುರಿತು ರಮೇಶ್ ಕತ್ತಿ
ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ವಾಲ್ಮೀಕಿ ಸಮುದಾಯದಿಂದ ದೂರು ಕೂಡ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವಾಲ್ಮೀಕಿ ಸಮಾಜದಿಂದ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ರಮೇಶ್ ಕತ್ತಿ ಬಂಧನ ಮಾಡಬೇಕು ಅಂತ ಆಗ್ರಹ ಮಾಡಿ ಈಗ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ರಾಜಶೇಖರ ತಳವಾರ ನೇತೃತ್ವದಲ್ಲಿ ಸಾಹಿತ್ಯ ಭವನದಲ್ಲಿ ಸಭೆ ನಡೀತಾ ಇದೆ. ಸಭೆ ಬಳಿಕ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಗೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ರಮೇಶ್ ಕತ್ತಿ ವಿರುದ್ಧ ವಾಲ್ಮೀಕಿ ಸಮುದಾಯ ದೂರನ್ನು ದಾಖಲು ಮಾಡಿದೆ. FIR ಕೂಡ ದಾಖಲಾಗಿದೆ. ಒಂದು ಕಡೆ ಈಗಾಗಲೇ ರಮೇಶ್ ಕತ್ತಿ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ವಿಷಾದವನ್ನು ಕೂಡ ವ್ಯಕ್ತಪಡಿಸಿ ಸ್ಪಷ್ಟನೆಯನ್ನು ಕೊಟ್ಟಿರೋದು, ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಾತನಾಡಿದ ರಮೇಶ್ ಕತ್ತಿಗೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅಂತ ಈಗ ದೂರು ದಾಖಲಾಗಿದೆ. ಮತ್ತೊಂದು ಕಡೆ ಈಗ ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ ಅಂತ? ಹೌದು ಪ್ರವೀಣ್, ರಮೇಶ್ ಕತ್ತಿಯವರು ಇಲ್ಲಿ ಅಶ್ಲೀಲ ಪದವನ್ನು ಆಕ್ಷೇಪಾರ್ಹ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈಗ ವಾಲ್ಮೀಕಿ ಸಮಾಜದ ಮುಖಂಡರು ಮತ್ತು ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಗೆ ನಿರ್ಧಾರ ಮಾಡಿರುವಂಥದ್ದು. ಈಗಾಗಲೇ ಬೆಳಗಾವಿಯ ಸಾಹಿತ್ಯ ಭವನದಲ್ಲಿ ಏನು ಸಭೆ ಸೇರಿ ನಂತರ ಪ್ರತಿಭಟನೆ ಮಾಡೋ ನಿರ್ಧಾರಕ್ಕೆ ಕೂಡ ಮಾಡಿರುವಂಥದ್ದು. ಜೊತೆಗೆ ಪ್ರೆಸ್ ಮೀಟನ್ನು ಕೂಡ ಕರೆದಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಕೂಡ ಏನು ಅಲ್ಲಿರುವಂಥ ಕೆಲವೊಂದಿಷ್ಟು ಕಾರ್ಯಕರ್ತರು ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜದ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದಾರೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ವಿರುದ್ಧ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಅಟ್ರಾಸಿಟಿ ಕೇಸ್ ಕೂಡ ಈಗ ಅವರ ವಿರುದ್ಧ ದಾಖಲಾಗಿರುವಂಥದ್ದು. ಏನು ಈಗಾಗಲೇ ಈ ಒಂದು ಅಟ್ರಾಸಿಟಿ ಕೇಸ್ಗೆ ಕುರಿತಂತೆ ಅಥವಾ ವಾಲ್ಮೀಕಿ ಸಮಾಜದ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಸಂಬಂಧಿಸಿದಂತೆ ರಮೇಶ್ ಕತ್ತಿ ಅವರು ಸ್ಪಷ್ಟನೆ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ, ನನ್ನ ಹೇಳಿಕೆ ತಿರುಚಿ ಈ ರೀತಿ ನನ್ನ ವಿರುದ್ಧ ಸಂಚನ್ನು ರೂಪಿಸಲಾಗ್ತಿದೆ ಮತ್ತು ನನ್ನನ್ನು ಸೋಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಆದರೂ ಕೂಡ ನಾನು ಅಲ್ಲಿ ಗೆಲುವನ್ನು ಕಂಡಿದ್ದೇನೆ. ಹಾಗಾಗಿ ಅದನ್ನು ಸಹಿಸದೆ ಈ ರೀತಿಯಾಗಿ ನನ್ನ ಹೇಳಿಕೆಯನ್ನು ತಿರುಚಿ ರಾಜಕೀಯ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಜೊತೆಗೆ ಆದರೂ ಕೂಡ ನಾನು ಯಾರಿಗಾದರೂ ನೋವಾದರೆ ಆ ಸಮಾಜದ ವಿರುದ್ಧ ಮಗನಾಗಿ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅನ್ನೋ ನಿಟ್ಟಿನಲ್ಲಿ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಕೂಡ ಮಾಡಿದರು. ಆದರೂ ಕೂಡ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಕೂಡ ವಾಲ್ಮೀಕಿ ಸಮಾಜದವರು ಕರೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ರಾಜಶೇಖರ್ ತಳವಾರ್ ಅವರು ಕೂಡ ಈಗಾಗಲೇ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಒಂದು ಏನು ವಾಲ್ಮೀಕಿ ಸಮಾಜದ ವಿರುದ್ಧ ಏನು ಹೇಳಿಕೆಯನ್ನು ರಮೇಶ್ ಕತ್ತಿ ಅವರು ಕೊಟ್ಟಿದ್ದಾರೆ ಅನ್ನೋ ಇದು ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿರುತ್ತ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಮಾಹಿತಿಗೆ. ಪತಿಯಿಂದಲೇ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾ ಇದೆ. ಆರೋಪಿ ಕರಾಳ ಮುಖ, ನಂಬಿಸಿ ಮೋಸ ಮಾಡ್ತಿದ್ದ ಮಹೇಂದ್ರ ರೆಡ್ಡಿ. ಪತಿ ಹಾಕಿದ್ದ ಗೆರೆ ದಾಟ್ತಾ ಇರಲಿಲ್ಲ ಡಾಕ್ಟರ್ ಕೃತಿಕಾ. ಪತಿಯನ್ನ ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ಲು ಕೃತಿಕಾ. ಯಾವುದನ್ನು ಕೂಡ ಪ್ರಶ್ನಿಸದೆ ಪತ್ನಿ ನಂಬ್ತಾ ಇದ್ಲು ತುಂಬ. ಇದನ್ನೇ ಬಂಡವಾಳ ಮಾಡಿಕೊಂಡ ಮಹೇಂದ್ರ ರೆಡ್ಡಿ. ಇದನ್ನ ಬಂಡವಾಳ ಮಾಡಿಕೊಂಡಿದ್ದ. ಯಾವುದೇ ಮಾತನ್ನ ಹೇಳಿದ್ರು ಕೂಡ ಕೃತಿಕಾ ಕೇಳ್ತಾ ಇದ್ಲು. ಆತನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ಲು. ಯಾವುದೇ ರೀತಿಯಾದಂಥ ಪ್ರಶ್ನೆ ಮಾಡಿದರೆ ಅದನ್ನು ನಂಬ್ತಾ ಇದ್ಲು ಪತ್ನಿ. ಇದನ್ನ ಈ ಮಹೇಂದ್ರ ರೆಡ್ಡಿ ಬಂಡವಾಳ ಮಾಡಿಕೊಂಡಿದ್ದ. ಈಗ ಈ ಕೇಸ್ ಬಗೆದಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈಗಾಗಲೇ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ತನಿಖೆಗೂ ಕೂಡ ಒಳಪಡಿಸಿರೋದು. ಹಲವು ಮಾಹಿತಿಯನ್ನು ಪೊಲೀಸರು ಈಗ ಕಲೆ ಹಾಕ್ತಾ ಇದ್ದಾರೆ. ದೇಹದಲ್ಲಿ ಸಕ್ಕರೆ ಮಟ್ಟ ಕಡಿಮೆಯಾಗಲು ಮೆಡಿಸನ್, ಬಳಿಕ ಮೆಸೇಜ್ ಮಾಡಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದ. ಪತ್ನಿ ಆರೋಗ್ಯ ವಿಚಾರಿಸಿಕೊಳ್ತಾ ಇದ್ದ ಪಾಪಿ ಪತಿ. ಸುಸ್ತಾಗ್ತಿದೆಯಾ, ಏನಾಗ್ತಿದೆ, ಹೇಗಿದೆಯಾ ಅಂತ ಮೆಸೇಜ್ ಕೂಡ ಮಾಡ್ತಾ ಇದ್ದ. ಪತ್ನಿಗೆ ಸುಸ್ತಾಗಿದೆ ಎಂದಾಗ ಮಹೇಂದ್ರ ಸಮಾಧಾನ ಮಾಡ್ತಾ ಇದ್ದ. ತಾನು ಕೊಟ್ಟಂತ ಮೆಡಿಸನ್ ಕೆಲಸ ಮಾಡ್ತಿದೆ ಅಂತ
ಒಳಗೆ ಖುಷಿಯನ್ನ ಪಡ್ತಾ ಇದ್ದ. ಎಲ್ಲವನ್ನ ಈತ ಗಮನಿಸ್ತಾ ಇದ್ದ ಆರೋಪಿ ಮಹೇಂದ್ರ. ನೋಡಿ, ತನ್ನ ಪತ್ನಿಗೆ ಮೆಡಿಸನ್ ಕೊಡ್ತಾ ಇದ್ದ, ಮೆಡಿಸನ್ ಬಳಿಕ ಮೆಸೇಜ್ ಕೂಡ ಮಾಡ್ತಾ ಇದ್ದ. ಈಗ ಆರೋಗ್ಯ ಯಾವ ರೀತಿಯಾಗಿದೆ ಅಂತ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದ. ಪತ್ನಿ ಆರೋಗ್ಯವನ್ನ ಪದೇ ಪದೇ ವಿಚಾರಿಸಿಕೊಳ್ತಾ ಇದ್ದ. ಈಗ ಹೇಗಿದೆಯಾ, ಸುಸ್ತಾಗ್ತಾ ಇದೆಯಾ, ಏನು ಕತೆ ಎಲ್ಲವನ್ನು ಕೂಡ ಈತ ವಿಚಾರ ಮಾಡ್ತಾ ಇದ್ದ. ಪತ್ನಿಗೆ ಸುಸ್ತಾಗ್ತಾ ಇದೆ ಎಂದಾಗ ಮಹೇಂದ್ರಗೆ ಖುಷಿ ಆಗ್ತಾ ಇತ್ತು. ತಾನು ಕೊಟ್ಟಂತ ಮೆಡಿಸನ್ ಕೆಲಸ ಮಾಡ್ತಾ ಇದೆ ಅಂತ ಖುಷಿ ಪಡ್ತಾ ಇದ್ದ. ಎಲ್ಲವನ್ನ ಕೂಡ ಈತ ಇಂಚಿಂಚಾಗಿ ಗಮನಿಸ್ತಾ ಇದ್ದ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರವಿಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಇದೀಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಅಂತ? ಎಸ್ ಪ್ರವೀಣ್, ಖಂಡಿತವಾಗ್ಲೂ ಕೂಡ ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣಕ್ಕೆ ಈಗ ಸದ್ಯ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಬಗೆದಷ್ಟು ಬಯಲಾಗ್ತಿದೆ. ತನಿಖೆಯಲ್ಲಿ ಮಹೇಂದ್ರ ರೆಡ್ಡಿಯ ಆ ಒಂದು ಕರಾಳತೆ ಈಗ ಹೊರಬರ್ತಾ ಇರುವಂಥದ್ದು. ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು, ಆಕೆಗೆ ಪದೇ ಪದೇ ಮೆಸೇಜ್ಗಳನ್ನ ಮಾಡ್ತಾ ಇದ್ದ. ಆತ ಕೊಟ್ಟಿರುವಂಥ ಮೆಡಿಸಿನ್ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದಲ್ಲಿ ಆಕೆಯನ್ನು ಆತ ಮೆಸೇಜ್ ಮುಖಾಂತರ ಆ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದ. ಆಕೆಯ ಶುಗರ್ ಲೆವೆಲ್ ಡೌನ್ ಆಗುವಂಥ ಒಂದು ಮೆಡಿಸಿನನ್ನು ಆತ ಈ ಹಿಂದೆ ಆಕೆಗೆ ಕೊಡ್ತಾ ಇದ್ದ. ಜೊತೆಗೆ ಅದು ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ತನ್ನ ಪ್ಲಾನ್ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಆಕೆಯಿಂದನೇ ಮಾಹಿತಿಯನ್ನು ಪಡಿತಾ ಇದ್ದ ಅನ್ನುವಂಥ ತನಿಖೆಯ ವಿಚಾರದಲ್ಲಿ ಈ ಒಂದು ಗಂಭೀರವಾದಂಥ ಮಾಹಿತಿ ಬಯಲಾಗಿರುವಂಥದ್ದು. ಅದರ ಜೊತೆಯಲ್ಲಿ ಈಗ ಆಕೆಗೆ ಮಾಡಿದಂಥ ಮೆಸೇಜ್ಗಳಾಗಿರ್ಬೋದು, ಆ ಎಲ್ಲ ಒಂದು ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಆತನನ್ನು ಕೂಡ ವಿಚಾರಣೆಗೊಳಪಡಿಸಿದಾಗ ಈ ಎಲ್ಲ ಸತ್ಯಾಂಶಗಳು ಬಯಲಿಗೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೃತಿಕಾಗೆ ಆತ ಮೆಸೇಜ್ ಮಾಡುವಂಥ ಸಂದರ್ಭದಲ್ಲಿ ನಿನಗೆ ಏನಾಗ್ತಾ ಇದೆ, ನೀನು ಆರಾಮಾಗಿದೆಯಾ, ಸುಸ್ತಾಗ್ತಿದೆಯಾ ಅನ್ನುವಂಥದ್ದನ್ನು ಕೇಳ್ತಾ ಇದ್ದ. ಆಕೆ ಸುಸ್ತಾಗ್ತಿದೆ ಅಂದಾಗ ಆತ ಸಮಾಧಾನ ಕೂಡ ಪಡ್ಕೊಳ್ತಾ ಇದ್ದ. ಜೊತೆಗೆ ಈಗ ಅನೈತಿಕ ಸಂಬಂಧದಿಂದ ಆಕೆಯನ್ನು ಕೊಲೆ ಮಾಡಿದ್ದಾನೆ ಅನ್ನುವಂಥ ಗಂಭೀರವಾದಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆ ಹಂತದಲ್ಲೂ ಕೂಡ ತನಿಖೆ ಮುಂದುವರೆದಿದೆ. ಒಟ್ಟಾರೆಯಾಗಿ ಮಹೇಂದ್ರ ರೆಡ್ಡಿ ಹಾಕಿದಂತಹ ಗೆರೆಯನ್ನು ಕೃತಿಕಾ ಯಾವುದೇ ರೀತಿಯಾಗಿ ದಾಟ್ತಾ ಇರಲಿಲ್ಲ. ಆತ ಹೇಳಿದಂತೆ ಆಕೆ ಕೇಳ್ತಾ ಇದ್ಲು. ಅದನ್ನು ಬಂಡವಾಳ ಮಾಡಿಕೊಂಡಂತಹ ಮಹೇಂದ್ರ ರೆಡ್ಡಿ ಆಕೆಯನ್ನು ಈ ರೀತಿಯಾಗಿ ಹಂತ ಹಂತವಾಗಿ ಸ್ಲೋ ಪಾಯ್ಸನಿಂಗ್ ಮಾಡುವ ಮುಖಾಂತರ, ಅಂದರೆ ಆಕೆಗೆ ಶುಗರ್ ಲೆವೆಲ್ ಲೋ ಆಗುವ ರೀತಿಯಾದಂಥ ಮೆಡಿಸಿನ್ನ ಕೊಟ್ಟು ಆಕೆಯನ್ನು ಕೊಲೆ ಮಾಡಿದ್ದಾನೆ ಅನ್ನುವಂಥ ಸತ್ಯಾಂಶ ಬೆಳಕಿಗೆ ಬರ್ತಾ ಇದೆ. ಹೆಚ್ಚಿನ ತನಿಖೆ ಕೂಡ ನಡೀತಾ ಇದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ತಕ್ಷಿತ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಫುಡ್ ಪಾಯ್ಸನ್, ಅತಿಯಾದ ಸಿಗರೆಟ್ನಿಂದ ಸಾವು ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಮಡಿವಾಳ ಪೊಲೀಸರಿಂದ ಪ್ರಕರಣದ ತನಿಖೆ ಚುರುಕಾಗಿದೆ. ತಕ್ಷಿತ್ ಮೃತದೇಹದ ಪಕ್ಕ ಸಿಗರೇಟ್ ತುಂಡುಗಳು ಕೂಡ ಪತ್ತೆಯಾಗಿದೆ. ತಕ್ಷಿತ್ ಕುಟುಂಬದಲ್ಲಿ ಕೆಲವರಿಗೆ ಅಸ್ತಮಾ ಇರುವಂಥ ಮಾಹಿತಿ ಇದೆ. ಅತಿಯಾದ ಸಿಗರೆಟ್ನಿಂದ ತಕ್ಷಿತ್ ಮೃತಪಟ್ಟಿರುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ತಕ್ಷಿತ್ ಗೆಳತಿ ಹೋಟೆಲ್ ಸಿಬ್ಬಂದಿ ಹೇಳಿಕೆಯನ್ನ ಈಗ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ನೋಡಿ, ತಕ್ಷಿತ್ ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆಯಾಗಿದ್ದಾನೆ ಲಾಡ್ಜ್ನಲ್ಲಿ. ಈಗ ಆತನ ಪಕ್ಕದಲ್ಲಿ ಸಿಗರೇಟ್ ತುಂಡುಗಳು ಜೊತೆಗೆ ಮೆಡಿಸನ್ ಕೂಡ ಪತ್ತೆಯಾಗಿದೆ. ಒಂದಷ್ಟು ಅನುಮಾನಕ್ಕೆ ಇದು ಎಡೆ ಮಾಡಿ ಕೊಡ್ತಾ ಇದೆ. ನೋಡಿ, 17ರಂದು ಮಧ್ಯಾಹ್ನ ಆನ್ಲೈನ್ನಲ್ಲಿ ಊಟವನ್ನು ಆರ್ಡರ್ ಮಾಡಿದ್ರು. ಇಬ್ಬರಿಗೂ ಕೂಡ ವಾಮಿಟ್ ಆಗಿ ಮಾತ್ರೆಯನ್ನು ತೆಗೆದುಕೊಂಡಿದ್ರು ಇಬ್ರು. ಆರೋಗ್ಯ ಸಮಸ್ಯೆಯಿಂದ ಯುವತಿ ಊರಿಗೆ ತೆರಳಿದ್ಲು. ತಾನು ಸಂಬಂಧಿಕರ ಮನೆಗೆ ಹೋಗ್ತೀನಿ ಅಂತ ತಕ್ಷಿತ್ಗೆ ಯುವತಿ ತಿಳಿಸಿದ್ಲು. ರಾತ್ರಿ ಮತ್ತೆ ಕರೆ ಮಾಡಿ ಲಾಡ್ಜ್ನಲ್ಲೇ ಉಳಿಯುವ ಮಾಹಿತಿ ಕೊಟ್ಟಿದ್ದ. ಲಾಡ್ಜ್ ಬಿಲ್, ರಾತ್ರಿ ಊಟದ ದುಡ್ಡು ಎಲ್ಲವನ್ನ ಯುವತಿ ಪೇ ಮಾಡಿದ್ಲು. ಬಿಲ್ ಪೇ ಮಾಡಿ ರಾತ್ರಿ 10 ಗಂಟೆಗೆ ತಕ್ಷಿತ್ ಜೊತೆ ಮಾತನಾಡಿದ್ಲು ಯುವತಿ. ಅದಾದ ಬೆಳಿಗ್ಗೆ ಮಾರ್ನಿಂಗ್ ಮತ್ತೆ ಫೋನ್ ಮಾಡಿದಾಗ ಆತನ ಫೋನ್ ರಿಸೀವ್ ಮಾಡಿಲ್ಲ. ಅದಾದ ಬಳಿಕ ಹೋಟೆಲ್ ಸಿಬ್ಬಂದಿಗೆ ಹೇಳಿದ್ದಾಳೆ, ಈ ರೀತಿಯಾಗಿ ಫೋನ್ ಪಿಕ್ ಮಾಡ್ತಾ ಇಲ್ಲ ನೋಡಿ ಅಂತ. ಅದಾದ ಬಳಿಕ ಈತ ಆ ಲಾಡ್ಜ್ ರೂಮ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಸಾಕಷ್ಟು ಅನುಮಾನಕ್ಕೆ ಇದು ಕಾರಣ ಆಗ್ತಾ ಇದೆ. ನೋಡಿ, ಇಬ್ಬರು ಕೂಡ 6 ದಿನ ಈ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ರು. ಅದಾದ ಬಳಿಕ ಆಕೆ ಮನೆಗೆ ತೆರಳಿದ್ಲು. ನಂತರ ತಕ್ಷಿತ್ ನಾನು ಇಲ್ಲೇ ಇರ್ತೀನಿ ಒಂದಿನ ಅಂತ ಹೇಳಿದ್ದ. ಅವರು ಮಾತ್ರೆಯನ್ನು ಕೂಡ ತೆಗೆದುಕೊಂಡಿದ್ರು. ನೋಡಿ, ತಕ್ಷಿತ್ ಗೆಳತಿ ಆರೋಪವನ್ನ ತಳ್ಳಿ ಹಾಕಿದ್ದಾನೆ ಹೋಟೆಲ್ ಸಿಬ್ಬಂದಿ. ಊಟದಿಂದ ಸಮಸ್ಯೆ ಆಗ್ತಾ ಇತ್ತು ಅಂತ ತಕ್ಷಿತ್ ಗೆಳತಿ ಹೇಳಿಕೆ ಕೊಟ್ಟಿದ್ಲು. ಈ ಹಿನ್ನೆಲೆ ಹೋಟೆಲ್ ಸಿಬ್ಬಂದಿಯನ್ನ ಪೊಲೀಸರು ಕರೆಸಿ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಇದೇ ಊಟವನ್ನ 100ಕ್ಕೂ ಹೆಚ್ಚು ಜನರಿಗೆ ನಾವು ಕೊಟ್ಟಿದ್ದೇವೆ, ಇವರಿಂದ ಮಾತ್ರ ಕಂಪ್ಲೇಂಟ್ ಬರ್ತಾ ಇದೆ ಹೀಗಂತ ಹೋಟೆಲ್ ಸಿಬ್ಬಂದಿ ಹೇಳ್ತಾ ಇದ್ದಾನೆ. ಆಹಾರದ ಗುಣಮಟ್ಟದ ಬಗ್ಗೆ ಫುಡ್ ಇನ್ಸ್ಪೆಕ್ಟರ್ ತನಿಖೆಯನ್ನು ಮಾಡ್ತಾ ಇದ್ದಾರೆ. FSL ಮತ್ತು ಮರಣೋತ್ತರ ವರದಿಗೆ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಈಗಾಗಲೇ ಯುವತಿ ಮತ್ತು ಹೋಟೆಲ್ ಸಿಬ್ಬಂದಿಯನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ.
ಒಂದು ಕಡೆ ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದಾಳೆ, ಫುಡ್ ಪಾಯ್ಸನ್ ಆಗಿತ್ತು, ನಾವು ಮಾತ್ರೆಯನ್ನು ತೆಗೆದುಕೊಂಡಿದ್ವಿ ಅಂತ ಹೋಟೆಲ್ ಸಿಬ್ಬಂದಿ ಮೇಲೆ ಆರೋಪ ಮಾಡ್ತಾ ಇರೋದು. ನಂತರ ಹೋಟೆಲ್ ಸಿಬ್ಬಂದಿಯನ್ನು ಈಗ ಪೊಲೀಸರು ಕರೆದು ವಿಚಾರಣೆ ಮಾಡಿದ್ದಾರೆ. ಅಲ್ಲಿ ಹೋಟೆಲ್ ಸಿಬ್ಬಂದಿ 100ಕ್ಕೂ ಹೆಚ್ಚು ಜನರಿಗೆ ನಾವು ಊಟವನ್ನು ತಂದುಕೊಟ್ಟಿದ್ದೇವೆ, ಈ ರೀತಿ ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಾ ಇರೋದು. ನಟ ದರ್ಶನ್ ಜೈಲಲ್ಲಿ ಸೂಕ್ತ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ರು. ಆದರೆ ಎಲ್ಲ ಸೌಲಭ್ಯ ನೀಡಿದ್ರು ಕೂಡ ಆರೋಪ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಇದರ ಮಧ್ಯೆ ದರ್ಶನ್ ಜೈಲಲ್ಲಿ ಕಿರ್ಚಾಡಿದ್ದಾರಂತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ನಾನು ಹೀಗೆ ಸಾಯ್ಬೇಕಾ ಕಿರುಚಾಡಿದ್ರ ದರ್ಶನ್. ಡೆವಿಲ್ ಕೋಪಕ್ಕೆ ಸಹಚರರು ಫುಲ್ ಶಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇತ್ತೀಚೆಗೆ ನಟ ದರ್ಶನ್ ಬೆಡ್ಶೀಟ್ ದಿಂಬು ನೀಡಬೇಕೆಂದು ಅರ್ಜಿ ಸಲ್ಲಿಸಿದ್ರು. ವಕೀಲ ಸುನಿಲ್ ಹೈಕೋರ್ಟ್ ಹೇಳಿದ ನಂತರವೂ ಜೈಲಾಧಿಕಾರಿಗಳು ಮ್ಯಾನ್ಯುವಲ್ ಪ್ರಕಾರ ಸೌಲಭ್ಯ ನೀಡುತ್ತಿಲ್ಲ, ನ್ಯಾಯಾಧೀಶರೇ ಬಂದು ಪರಿಶೀಲಿಸಬೇಕು ಎಂದು ಮನವಿ ಸಲ್ಲಿಸಿದ್ರು. ತಾನು ತೋಡಿದ ಬಾವಿಗೆ ತಾನೇ ಬಿದ್ದ ದರ್ಶನ್. ಜೈಲಿನಲ್ಲಿ ಸೌಲಭ್ಯ ಸರಿಯಿಲ್ಲ ಎಂದು ಅರ್ಜಿ ಸಲ್ಲಿಸಿದರೂ ಕೂಡ ಈಗ ವರದಿ ದರ್ಶನ್ ಪರವಾಗಿ ಬಂದಿಲ್ಲ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸೌಲಭ್ಯ ನೀಡಿದ್ರೂ ಆರೋಪಗಳನ್ನು ಮಾಡಲಾಗಿದೆ. ಖುದ್ದು ನ್ಯಾಯಾಧೀಶರ ಭೇಟಿಗೂ ಅರ್ಜಿ ಹಾಕಿದ್ದ ದರ್ಶನ್ ಪರ ಲಾಯರ್ ಮನವಿಯನ್ನ ಪುರಸ್ಕರಿಸಿದ ಕೋರ್ಟ್ ಲಾಯರ್ಗಳಿಗೆ ಅಪ್ಲೈ ಮಾಡಿ ರಿಪೋರ್ಟ್ ಪಡೆಯುವಂತೆ ಹೇಳಿತ್ತು. ಈಗ ನ್ಯಾಯಾಧೀಶರ ಭೇಟಿ ಬಳಿಕ ವರದಿ ನೀಡಿದ್ದು ವಿಚಾರ ಕೇಳಿ ಶಾಕ್ ಆಗಿರೋ ದರ್ಶನ್ ಇದೇ ವಿಚಾರವಾಗಿ ಸಿಟ್ಟಾಗಿದ್ದಾರೆ. ರಿಪೋರ್ಟ್ ನನ್ನ ವಿರುದ್ಧ ಇದೆ ಅಂದಿದ್ದು ಗೊತ್ತಾದ ತಕ್ಷಣ ಡೆವಿಲ್ ಬ್ಯಾರಕ್ನಲ್ಲಿ ಗರಂ ಆಗಿದ್ದಾರೆ ಎನ್ನಲಾಗಿದೆ. ದರ್ಶನ್ ಡೆವಿಲ್ ಅವತಾರ. ರಿಪೋರ್ಟ್ ಬಗ್ಗೆ ತಿಳಿದು ಸಹ ಕೈದಿಗಳ ಜೊತೆಗೆ ದರ್ಶನ್ ಕೂಗಾಡಿದ್ರಂತೆ. ವರದಿ ಬಗ್ಗೆ ತಿಳಿದು ಫುಲ್ ಗರಂ ಆಗಿದ್ದಾರಂತೆ. ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೇನೆ? ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದೇನೆ. ನನಗೆ ಯಾಕೆ ಈ ಶಿಕ್ಷೆ? ನಾನು ಹೀಗೆ ಸಾಯ್ಬೇಕಾ ಎಂದು ಜೈಲಲ್ಲಿ ಕೂಗಾಡಿ ಸಿಟ್ಟಾಗಿದ್ದಾರಂತೆ. ದರ್ಶನ್ ಕೋಪ ನೋಡಿ ಸಹಚರರು ಫುಲ್ ಶಾಕ್ ಆಗಿದ್ದಾರೆ. ಮ್ಯಾನೇಜರ್ ನಾಗರಾಜ್ ಮಾತ್ರ ಸಮಾಧಾನ ಮಾಡಲು ಯತ್ನಿಸಿದ್ರಂತೆ. ಉಳಿದವರು ದರ್ಶನ್ ಕಡೆಯೂ ನೋಡದೆ ಸೈಲೆಂಟ್ ಆಗಿದ್ರಂತೆ. ಕೆಲ ಕಾಲ ಕಿರುಚಾಡಿದ ಬಳಿಕ ದರ್ಶನ್ ಮತ್ತೆ ಸೈಲೆಂಟ್ ಆಗಿದ್ದಾರೆ ಎಂದು ಹೇಳಲಾಗ್ತಿದೆ. ಮಾನವ ಹಕ್ಕು ಆಯೋಗದ ಮೊರೆ ಹೋಗ್ತಾರ. ಇಷ್ಟೆಲ್ಲ ಘಟನೆ ಆದ ನಂತರ ನಟ ದರ್ಶನ್ ವಕೀಲರ ಜೊತೆ ಮಾತನಾಡಬೇಕು ಎಂದು ಹೇಳಿದ್ದಾರಂತೆ. ಈಗ ಆಗಿರೋದು ಆಗಿದೆ, ಮುಂದೇನು ಅಂತ ಮಾತುಕತೆ ನಡೆಸಲಿದ್ದಾರೆ ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಪೊಲೀಸಪ್ಪ ದರ್ಪವನ್ನು ಮೆರೆದಿದ್ದಾನೆ. ಕೊಪ್ಪಳದ ಕುಷ್ಟಗಿ ನಗರದ ಸಂತಿ ಬಜಾರ್ನಲ್ಲಿ ನಡೆದಿರುವಂಥ ಘಟನೆ ಇದು. ಸಂತೆ ಹಾಗೂ ದೀಪಾವಳಿ ಹಿನ್ನೆಲೆ ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದ್ರು. ರಸ್ತೆ ಬದಿ ವ್ಯಾಪಾರ ಮಾಡ್ತಿದ್ದವರ ಮೇಲೆ ಪೊಲೀಸಪ್ಪ ದರ್ಪವನ್ನು ಮೆರೆದಿದ್ದಾನೆ. ಸಾಮಗ್ರಿಗಳನ್ನು ಕಿತ್ತಿಸಿದ್ದಾನೆ. ಕುಷ್ಟಗಿ ಪೊಲೀಸ್ ಠಾಣೆ ASI ಪೊಲೀಸ್ ದರ್ಪ ಮೆರೆದಿರೋದು. ಆ ದರ್ಪದ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲೇ ಸರಿಯಾಗಿದೆ ನೋಡಿ. ರಸ್ತೆ ಬದಿ ಹಬ್ಬ ಇದೆ, ದೀಪಾವಳಿ ಹಬ್ಬ, ವ್ಯಾಪಾರ ಮಾಡ್ತಾ ಇರ್ತಾರೆ ಒಂದು ತೂಟಕ್ಕೋಸ್ಕರ. ಇಲ್ಲಿ ಕುಷ್ಟಗಿ ಠಾಣೆಯ ASI ಪೊಲೀಸ್ ಅಂತ ಆತ ದರ್ಪವನ್ನು ತೋರಿಸಿದ್ದಾನೆ. ಗಿರಂಗ ಬೇವು ಬೆಳೆಸ್ತಾನಪ್ಪ ಹೊಸು ಫ್ರೆಶ್ ಅಲ್ಲ. ಅಯ್ಯೋ ಫೇಕ್ಯಾವ चल ನೋಡಿ ಪಾಪ ಅವರು ಹಬ್ಬದ ಹಿನ್ನೆಲೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ರು. ಈ ಪೊಲೀಸ್ ASI ಬಂದು
ದರ್ಪವನ್ನು ತೋರಿಸಿದ್ದಾನೆ, ಅಲ್ಲಿರುವಂಥ ವಸ್ತುಗಳನ್ನು ಎತ್ತಿ ಬಿಸಾಡಿದ್ದಾನೆ. ಅಲ್ಲಿ ಪಾಪ ಬೇಡ್ಕೊಳ್ತಾ ಇದ್ದಾರೆ ಪಾಪ ಅವರು, ಬಿಡಿ ಸರ್ ಯಾಕಂಗೆ ಮಾಡ್ತೀರಾ ಅಂತಂದೇಳಿ. ಆದರೂ ಕೂಡ ಈ ಪೊಲೀಸಪ್ಪ ಅಲ್ಲಿರುವಂಥ ವ್ಯಾಪಾರಿಗಳ ಮೇಲೆ ದರ್ಪವನ್ನು ತೋರಿ ಅಲ್ಲಿರುವಂಥ ವಸ್ತುಗಳನ್ನು ಎಸೆದಿದ್ದಾನೆ. ಅವರು ಅಲ್ಲಿ ವ್ಯಾಪಾರ ಮಾಡ್ತಾ ಇರೋದು, ಏನು ದರೋಡೆ ಸುಲಿಗೆ ಮಾಡ್ತಾ ಇಲ್ಲ. ಆದರೂ ಕೂಡ ಈ ಪೊಲೀಸ್ ದರ್ಪವನ್ನು ಮೆರೆದು ಅಲ್ಲಿರುವಂಥ ಎಲ್ಲ ಏನು ವ್ಯಾಪಾರಕ್ಕೆ ತಂದಿದ್ರಲ್ಲ ಎಲ್ಲ ವಸ್ತುಗಳನ್ನು ರಸ್ತೆಗೆ ಎಸೆದಿದ್ದಾರೆ. ವ್ಯಾಪಾರಿಗಳು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಈತನ ವಿರುದ್ಧವಾಗಿ. ಒಂದು ಕಡೆ ಸಾರ್ವಜನಿಕವಾಗಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಮಾನವೀಯತೆ ಬೇಡವಾ? ಪೊಲೀಸ್ ಆಗಿರೋರು ಅವರೇನಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರು, ಅವರೇನು ಯಾರಿಗೂ ಸಮಸ್ಯೆ ಮಾಡ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ಈ ರೀತಿಯಾಗಿ ದರ್ಪ ತೋರಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರಯ್ಯ ಹಿರೇಮೆಟ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಿರಯ್ಯ, ಇದೀಗ ಆಕ್ಚುಲ್ ಆಗಿ ಏನು ನಡೀತು ಅಲ್ಲಿ, ಏನಾಯ್ತು ಅಂತ ಅಲ್ಲಿ? ಪ್ರವೀಣ್, ನಿಜಕ್ಕೂ ಹೇಳ್ಬೇಕಂತಂದ್ರೆ ಈ ದೀಪಾವಳಿ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಏನಂದ್ರೆ ಬೀದಿ ಬದಿಯಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ವಸ್ತುಗಳನ್ನ ವ್ಯಾಪಾರ ಮಾಡ್ಕೊಂಡು ತಮ್ಮ ಹೊಟ್ಟೆ ಒಂದು ತುತ್ತು ಅನ್ನವನ್ನ ಊಟ ಮಾಡ್ತಕ್ಕಂಥ ಜನರು ಈ ಒಂದು ದೀಪಾವಳಿ ಹಬ್ಬದಲ್ಲಿ ರಸ್ತೆ ಮೇಲೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಆದ್ರೆ ಈ ರೀತಿಯಾದ ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಈ ಒಬ್ಬ ಏನು ಕುಷ್ಟಗಿ ಠಾಣೆಯ ASI ಪುಂಡ್ಲಿಕಪ್ಪ ಏನಿದ್ದಾನೆ, ಈ ವ್ಯಕ್ತಿ ಒಂದು ಅಮಾನವೀಯವಾಗಿ ನಡ್ಕೊಂಡಿದ್ದಾನೆ. ವಿಡಿಯೋಗಳಲ್ಲಿ ನೋಡ್ತಾ ಇರ್ಬೋದು, ಅವು ಎಷ್ಟೊಂದು ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಾರ ಅಂತಂದ್ರೆ ಕೇವಲ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಬಂದಂತಹ ಈ ASI ರಸ್ತೆ ಬದಿ ನಿಂತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರಲ್ಲಿರುವಂತಹ ವ್ಯಾಪಾರಕ್ಕೆ ತಂದ ಎಲ್ಲಾ ವಸ್ತುಗಳನ್ನ ತೆಗೆದು ಏನಂತಂದ್ರೆ ಬೀದಿಗೆ ಒಗಿತಾನೆ. ಏನು ಅವ್ರ ಹತ್ರ ಸುಮಾರು ಸತಿ ಅವ್ರು ಬೇಡ್ಕೋತಾರೆ, ಬೇಡ ಸರ್ ನಾವು ಸಣ್ಣ ಪುಟ್ಟ ವ್ಯಾಪಾರಿಗಳು ಕ್ಲಿಯರ್ ಮಾಡಿ ಕೊಡ್ತೀವಿ ಅಂದ್ರೂ ಕೂಡ ಅವರನ್ನ ಕೇಳದೆ ಅವ್ರ ಮೇಲೆ ಒಂದು ಅಮಾನವೀಯವಾಗಿ ದರ್ಪವನ್ನ ತೋರಿದಾನೆ. ಮತ್ತೆ ಯಾರಿಗೂ ಕೂಡ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಬಿಡಲ್ಲ ಅನ್ನುವಂತ ಒಂದು ಉದ್ದೇಶದಿಂದ ಇಂತಹ ಒಂದು ಕೆಟ್ಟ ವರ್ತನೆ ತೋರಿರುವುದು ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿ. ಅದ್ರ ಜೊತೆಗೆ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾರೆ. ಯಾಕಂದ್ರೆ ಅವರು ಕೇವಲ ಹೊಟ್ಟೆಪಾಡಿಗಾಗಿ ಒಂದು ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಅಲ್ಲಿ ಏನು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರೋದಲ್ಲ. ಆದ್ರೂ ಕೂಡ ಅವ್ರ ಮೇಲೆ ಇಂಥ ಒಂದು ಪೊಲೀಸ್ ಹುದ್ದೆಯಲ್ಲಿ ಇದ್ಕೊಂಡು ಈ ರೀತಿ ವರ್ತನೆ ಮಾಡಿರೋದು ಎಷ್ಟು ಸರಿ ಅಂತೇಳಿ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಇದು ಕೊಪ್ಪಳ SP ರಾಮ್ ಅರ್ಸಿದ್ದಿ ಅವ್ರ ಗಮನಕ್ಕೂ ಕೂಡ ಬಂದಿದೆ. ಇನ್ನಷ್ಟೇನಂದ್ರೆ ಈ ಒಂದು ಇಂಥ ದುರ್ವರ್ತನೆ ತೋರಿರುವಂತಹ ಈ ASI ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪ್ರವೀಣ್. ಈಗ ಓಕೆ, ಥ್ಯಾಂಕ್ ಯು ವೀರಯ್ಯ ತಮ್ಮೆಲ್ಲ ಮಾಹಿತಿಗೆ. ಕೋಟೆನಾಡಿನಲ್ಲಿ ಮಳೆ ಅಬ್ಬರಕ್ಕೆ ತುಂಬಿದ ಹಳ್ಳ ಕೊಳ್ಳಗಳು. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಧಾರಾಕಾರವಾಗಿ ಮಳೆಯಾಗಿದೆ. ಮಳೆ ಅಬ್ಬರಕ್ಕೆ ಕೃಷಿ ಹೊಂಡ, ಚೆಕ್ ಡ್ಯಾಂಗಳು ಕೂಡ ಭರ್ತಿಯಾಗಿದೆ. ಭರ್ಜರಿ ಮಳೆಯಿಂದಾಗಿ ಜಮೀನುಗಳಿಗೆ ಮಳೆ ನೀರು ನುಗ್ಗಿದೆ. ಈ ವೇಳೆ ಟೊಮೊಟೊ, ದಾಳಿಂಬೆ, ಈರುಳ್ಳಿ ಬೆಳೆಗಳಿಗೆ ಹಾನಿಯಾಗಿದೆ. ನಿನ್ನೆ ಸುರಿದಂಥ ಭಾರಿ ಮಳೆಗೆ ಚಿತ್ರದುರ್ಗದ ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಸತತ 2 ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದೆ. ಈ ವೇಳೆ ಟೊಮೊಟೊ ಬೆಳೆ ಜಲಾವೃತವಾಗಿದೆ. ಅರಳೀಕೆರೆ ಗೊಲ್ಲರಹಟ್ಟಿ ಗ್ರಾಮದ ಮುದ್ದಣ್ಣ ತೋಟ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಧಾರಾಕಾರವಾಗಿ ಸುರಿದಂಥ ಮಳೆಗೆ ದಾಳಿಂಬೆ, ಈರುಳ್ಳಿ ಬೆಳೆ ಹಾನಿಯಾಗಿದೆ. ಮಳೆಯ ನೀರು ದೇವಸ್ಥಾನಕ್ಕೆ ನುಗ್ಗಿ ಒಂದು ಕಡೆ ದೇವಸ್ಥಾನ ಕೂಡ ಜಲಾವೃತವಾಗಿದೆ. ಚಳ್ಳಕೆರೆ ತಾಲೂಕಿನ ತಿಪ್ಪಾರೆಡ್ಡಿಹಳ್ಳಿ ಗ್ರಾಮದಲ್ಲಿ ಕೂಡ ಈ ರೀತಿಯಾಗಿ ಘಟನೆ ನಡೆದಿದೆ. ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಕೂಡ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ. ಮಳೆಯ ನೀರಿನಿಂದ ಸಾಕಷ್ಟು ಅನಾಹುತ ಸಂಭವಿಸಿದೆ. ಒಂದು ಕಡೆ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿರೋದು, ಮತ್ತೊಂದು ಕಡೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ರೈತರು ಬೆಳೆದಂಥ ಬೆಳೆ ಸಾಕಷ್ಟು ಹಾನಿಯಾಗಿದೆ. ಕಳೆದ 2 ದಿನಗಳಿಂದ ಸತತವಾಗಿ ಈ ಭಾಗದಲ್ಲಿ ಮಳೆ ಸುರಿತಾ ಇದೆ. ಮಳೆಯ ಅಬ್ಬರಕ್ಕೆ ಒಂದು ಕಡೆ ರೈತರಲ್ಲಿ ಮಂದಹಾಸ, ಮತ್ತೊಂದು ಕಡೆ ಸಾಕಷ್ಟು ಅನಾಹುತ ಸಂಭವಿಸಿದೆ. ಚಹಾದ ಸ್ವೀಟ್ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.